ಹಿಂದೆ ಸಾಗೋಣ, ನಮ್ಮ ಶಿಲುಬೆಯ ನಾವು ನೋಡೋಣ. ಯೇಸು ಕ್ರಿಸ್ತನ ಹಿಂದೆ ಸಾಗೋಣ. ನಾವು ಮಾಡಿ ಯೇಸುವನ್ನು ನಾವು ನೋಡಿ, ತ್ಯಾಗವನ್ನು ನಾವು ಮಾಡಿ ವಿಶ್ವಾಸಿಗಳಾಗಿ ಇರೋಣ, ವಿಶ್ವಾಸಿಗಳಾಗಿ ಇರೋಣ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಪಕ್ಕ ಮತ್ತೊಂದ್ಸರಿ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ, ದೇಶವ ಸಾರುತ್ತ ಹೋಗೋಣ, ಸೇವೆಯಲ್ಲಿ ನಾಚಿಕೆ ಬಿಡೋಣ. ಸಂದೇಶವ ಸಾರುತ್ತ ಹೋಗೋಣ, ಸೇವೆಯಲ್ಲಿ ನಾಚಿಕೆ ಬಿಡೋಣ. ಹೋಗಿ ಜಗಕ್ಕೆ ಸಾರೋಣ ಎಲ್ಲ ದುಃಖ ಸಹಿಸೋಣ, ಹೋಗಿ ಜಗಕ್ಕೆ ಸಾರೋಣ ಎಲ್ಲ ದುಃಖ ಸಹಿಸೋಣ. ಪೂರ್ಣ ಶಾಂತಿಯ ಕನಯುಂಟು, ಪೂರ್ಣ ಶಾಂತಿಯ ಕನಯುಂಟು. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ನನ್ನ ಪ್ರಿಯ ಎಲ್ಲ ಸಹೋದರಿ ಸಹೋದರರೇ, ಇವತ್ತು ನಾವು ಅದ್ಭುತವಾದಂಥ ವಿಷಯದ ಬಗ್ಗೆ, ಜೀವನದ ಬಹು ಅಮೂಲ್ಯವಾದಂಥ ವಿಷಯದ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡಲಿಕ್ಕಿದೆ. ಇದು ಪ್ರತಿ ಶುಕ್ರವಾರ ನಮಗೆ ಒಂದು ಬೈಬಲ್ ಸ್ಟಡಿಯಾಗಿ ಇಲ್ಲಿ ಗಾಂಧಿನಗರ್ನಲ್ಲಿರ್ತಕ್ಕಂಥ ಒಂದು ಕುಟುಂಬ ಆಸ್ಪದ ಮಾಡಿಕೊಟ್ಟಿದೆ. ಅನೇಕ ಕುಟುಂಬಗಳು ಬರ್ತಾ ಇದೆ, ಇನ್ನೂ ಅನೇಕ ಕುಟುಂಬಗಳು ಸೇರಲಿ ಎಂಬುದಾಗಿ ಹಾರೈಸ್ತಾ ಇದ್ದಾವೆ. ಅನೇಕ ಆತ್ಮೀಯರು ಕೂಡ ಬಲಪಡ್ತಾ ಇದ್ದಾರೆ. ಅನೇಕ ವಿಭಿನ್ನ ಸಭೆಗಳಿಂದ ಇರತಕ್ಕಂಥವ್ರು ಕೂಡ ಬಂದು ದೇವರ ವಾಕ್ಯವನ್ನು ಕೇಳಿ ತಮ್ಮ ಜೀವನವನ್ನು ಧನ್ಯಪಡಿಸಿಕೊಳ್ತಾ ಇದ್ದಾರೆ, ಧನ್ಯ ಮಾಡಿಕೊಳ್ತಾರೆ. ನನ್ನ ವಿಷಯ ಏನಂದ್ರೆ, ಪ್ರೈಸ್ ದ ಲಾರ್ಡ್ ಜೀಸಸ್, ಬಾಳಿನ ಸಮಯವು ಕ್ಯಾಂಡಲ್ ಉರಿದಿರುವ ಹಾಗೆ, ಕ್ಯಾಂಡಲ್ ಹಾಗೆ ಉರಿಯುತ್ತಿದೆ. ಎಚ್ಚೆತ್ತುಕೊಳ್ಳೋಣ, ಸಮಯದ ಕುರಿತು ಜಾಗ್ರತೆ ಪಡೋಣ ಎಂಬುದಾಗಿ. ಅದೇ ರೀತಿಯಲ್ಲಿ ವಾಕ್ಯದ ಪ್ರಕಾರವಾಗಿ ನಾವು ಏನು ನೋಡ್ತಾ ಇದ್ದೇವೆ ಅಂದ್ರೆ, ದಿನಗಳು ಕೆಟ್ಟವು ಆಗಿರುವುದರಿಂದ, ದಿನಗಳು ಕೆಟ್ಟವುಗಳು ಆಗಿರುವುದರಿಂದ ಸಮಯವು ಕಳೆಯುತ್ತಾ ಇದೆ, ಸಮಯವು ಖರ್ಚಾಗ್ತಾ ಇದೆ. ಅದಕ್ಕಾಗಿ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರರೇ, ಇದು ಪ್ರತಿಯೊಂದು ಮಾನವನಿಗೆ ಬೇಕಾಗಿರತಕ್ಕಂಥ ಸಂದೇಶ. ಇದು ಈ ಸಮಯದ ಕುರಿತು ನಮ್ಮ ಮನಸ್ಸಲ್ಲಿ ಒಂದು ಭಯಂಕರವಾದಂಥ ದುಃಖ. ಯಾವಾಗ ಈ ಸಮಯದ ಮೌಲ್ಯ ನಮಗೆ ಅರ್ಥ ಆಗ್ತದೆ, ಆ ಸಮಯದಲ್ಲಿ ನಾವು ಸಮಯ ಅಂದ್ರೆ ನಮ್ಮ ಮಕ್ಕಳು ನಷ್ಟ ಮಾಡಬಾರದು ಎಂಬುದಾಗಿ ನಾವು ಆ ಸಮಯಕ್ಕೆ ಕುರಿತು ಬಹಳ ಬೆಲೆ ಕೊಡ್ತೇವೆ. ಎಲ್ಲರೂ ಹೇಳ್ತೀರ ಅಲ್ವಿಯಾ? ಏನಂತ ಹೇಳಿದ್ರೆ, ಕ್ಯಾಂಡಲ್ ಉರಿದ ಹಾಗೆ ಅಂತ ಹೇಳಿದ್ರೆ, ಕ್ಯಾಂಡಲ್ ಅಂದ್ರೆ ದೀಪ, ಕ್ಯಾಂಡಲ್ ಮೇಣಬತ್ತಿ. ಕನ್ನಡದಲ್ಲಿ ಮೇಣಬತ್ತಿ. ನಾನು ಯಾಕೆ ತಿಳಿಸ್ತಾ ಇದ್ದೇನೆ ಅಂದ್ರೆ, ದಯಮಾಡಿ ಎಲ್ಲರೂ ನನ್ನ ಕಡೆ ಲಕ್ಷ್ಯ ಕೊಟ್ಟು ಕೇಳ್ತೀರಿ. ನಿಮ್ಮಲ್ಲಿ ಹಿರಿಯರು ಆ ಚಿಕ್ಕ ಮಕ್ಕಳು 5ನೇ ತರಗತಿ 6ನೇ ತರಗತಿ ಮಕ್ಕಳು ಬುಕ್ ಓದುತ್ತಾ ಇರುವಾಗ, ಅವ್ರು ನ್ಯೂಸ್ ಪೇಪರ್ ಓದ್ತಾ ಇರುವಾಗ, ಅವರು ಶಾಲಾ ಪುಸ್ತಕಗಳನ್ನು ಓದ್ತಾ ಇರುವಾಗ ನಿಮ್ಮ ಹೃದಯದಲ್ಲಿ ಒಂದು ದುಃಖ, ಕಣ್ಣೀರು ಬರ್ತದೆ. ಯಾಕೆ? ನಾನು ಆ ವಯಸ್ಸನ್ನು, ಆ ಸಮಯಕ್ಕೆ ನಾನು ಶಾಲೆ ಹೋಗಿದ್ದರೆ ಈ ಮಕ್ಕಳಂತೆ ನಾನು ಆಗ್ತಿದ್ದೇನಲ್ಲ ಅನ್ನತಕ್ಕಂಥ ಕಣ್ಣೀರಿನ ದುಃಖ, ವೇದನೆ ಪ್ರತಿಯೊಂದು ಮಾನವನಿಗೆ ಇದು ಬರ್ತಕ್ಕಂಥದ್ದಾಗಿದೆ. ಹಲ್ಲೆಲೂಯಾ. ಅರ್ಥ ಆಗ್ತಿದೆ ಎಲ್ಲರಿಗೆ? ಅಯ್ಯೋ, ಆ ಸಣ್ಣ ಹುಡುಗಿ ನೋಡಿ ಎಷ್ಟು ಚಂದ ಹಾಡ್ತಾ ಇದ್ದಾಳೆ ಅಂತ ಹೇಳಿದೆ. ಅಯ್ಯೋ, ಎಷ್ಟು ಚಂದ, ಚಿಕ್ಕ ಹುಡುಗಿ ಎಷ್ಟು ಚಂದ ಹಾಡ್ತಾ ಇದ್ದಾಳೆ ಅಂತ ಹೇಳ್ತೀವಿ. ಆದ್ರೆ ಕೋಣದಂಗೆ ಬೆಳೆದಾರೆ ಜನ. ಹಲ್ಲೆಲೂಯಾ. ಎತ್ತಂಗೆ ಬೆಳೆದಾರಂತೆ. ನಮ್ಮ ಕನ್ನಡ ಸ್ಕೂಲ್ನಲ್ಲಿ ಹೇಳ್ತಕ್ಕಂಥ ಎತ್ತಂಗೆ ಬೆಳೆದಾರೆ, ಇದ್ರಿಗೂ ಬುದ್ಧಿ ಬಂದಿಲ್ಲ ಅಂತ ಇರುತ್ತಾರೆ. ಆ ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಹಾಡ್ತಾ ಇದೆ ಅಂದ್ರೆ, ಆ ಚಿಕ್ಕ ಮಗು ತನ್ನ ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಅದನ್ನು ಕಲಿಯೋದಕ್ಕಾಗಿ ತನ್ನ ಸಮಯವನ್ನು ಖರ್ಚು ಮಾಡಿ, ಅದರ ಶ್ರುತಿ, ಅದರ ರಾಗ, ಅದರ ಮ್ಯೂಸಿಕ್, ಅದರ ಓವರ್ಲ್ಯಾಪ್ ಎಲ್ಲ ಕಲಿಯೋದಕ್ಕಾಗಿ ಸಮಯವನ್ನು
ಅವಳು ಸದ್ವಿನಿಯೋಗ ಮಾಡಿಕೊಂಡಿದ್ರಿಂದ ಆ ಚಿಕ್ಕ ಹುಡುಗಿ ತನ್ನ ಒಳಗಿರುವ ಪ್ರತಿಭೆಯಿಂದ ಪ್ರದರ್ಶಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಎಲ್ಲರೂ ಹೇಳ್ತಿರಲ್ವಯ್ಯ. ಎಷ್ಟು ಸಾರಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಗ್ಯಾದರಿಂಗ್ ಸಮಯದಲ್ಲಿ ತಗೊಂಡೋಗಿರುವಾಗ ಅಲ್ಲೇ ವಾರ್ಷಿಕೋತ್ಸವ ಶಾಲೆಯಲ್ಲಿ ಆಗುವಾಗ ಅಥವಾ ಸೆಂಡ್ ಆಫ್ ಆಗುವಾಗ ಅಥವಾ ಕಾರ್ಯಕ್ರಮಗಳು ನಡೆಯುವಾಗ ಶಾಲೆಯಲ್ಲಿ ಹೋಗಿ ಮಕ್ಕಳೆಲ್ಲರೂ ಚೆನ್ನಾಗಿ ಹಾಡಿ ನಾಟ್ಯವಾಡಿ ಆ ಗ್ಯಾದರಿಂಗ್ನಲ್ಲಿ ಅವರು ಪ್ರದರ್ಶಿಸ್ತಾ ಇರುವಾಗ, ಅಯ್ಯೋ ನನ್ನ ಈ ಸಣ್ಣ ವಯಸ್ಸನ್ನು ಎಷ್ಟು ಲುಕ್ಸಾನ್ ಮಾಡ್ಕೊಂಡು ಬಿಟ್ಟಿದ್ದೇನೆ, ಎಷ್ಟು ನಷ್ಟಪಡಿಸ್ಕೊಂಡು ಬಿಟ್ಟಿದ್ದೇನೆ ಎಂಬುದಾಗಿ ಅಳ್ತೇವೆ. ಆದರೆ ಆ ಉರಿದು ಹೋಗಿರತಕ್ಕಂಥ ಆ ದಿನಗಳು ತಿರುಗಿ ನಮ್ಮ ಕೈಗೆ ಸಿಗಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ. ಆದ್ರೆ ಬಹಳ ಜನ ವಯಸ್ಸಾಗಿದ್ದ ಮೇಲೇನೂ ತಿಳ್ಕೊಂಡಿದ್ದಾರೆ. ಕೆಲವು ಜನ ಅವೃದ್ಧರಾಗಿದ್ದಾರೆ. ಈಗ ನೋಡ್ರಿ, ಇಲ್ಲಿ ನಮ್ಮ ಹತ್ರ ಒಬ್ಬ ಮಗು ಬರ್ತಿತ್ತು. ನಂಗೆ ಬಹಳ ಖುಷಿ ಆಯ್ತು. ಬರಿತಾ ಇದ್ರಲ್ಲ, ಎಲ್ಲಿದೆ ಬರೆಯೋದು? ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಚೆನ್ನಾಗಿ ಬರಿತಾ ಇದ್ರು ಅವರು. ಗಂಭೀರವಾಗಿ ಹೇಳ್ತಿರಲ್ವ, ಎಷ್ಟು ಚೆನ್ನಾಗಿ ಬರಿತಾ ಇದ್ರು. ನಂಗೆ ಬಹಳ ಖುಷಿ ಆಯ್ತು. ಚಿಕ್ಕ ಮಕ್ಕಳು ಬರಿತಾ ಇದ್ದಾರೆ. ಅವರನ್ನು ನೋಡಿ ಆದ್ರೆ ನಮಗೆ ತಿಳುವಳಿಕೆ ಬರ್ಬೇಕಲ್ಲ, ಹೌದಲ್ರಿ? ಅವ್ರು ನೋಡಾದ್ರೆ ನಮ್ಗೆ ತಿಳುವಳಿಕೆ ಬರ್ಬೇಕಲ್ಲ. ಆದ್ರೂ ಬರ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದಂದ್ರೆ, ನಾನು ಚಿಕ್ಕ ಇರುವಾಗಿದ್ದಲೇ, ಸುಮಾರು ನಾನು 17 ವಯಸ್ಸಿರುವಾಗಿದ್ದಲೇ ನಾನು ವಾಕ್ಯಗಳನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನನಗೆ ವಾಕ್ಯಗಳು ಸ್ವಲ್ಪ ಕಲ್ತ್ಕೊಂಡಿದ್ದೇನೆ. ಅಯ್ಯೋ, ಆ ಹುಡುಗಿ ನೋಡು ಎಷ್ಟು ಚೆನ್ನಾಗಿ ಜಾಬ್ ಮಾಡಿ ಎಷ್ಟು ಚೆನ್ನಾಗಿ ಕಾರ್ನಲ್ಲಿ ಹೋಗ್ತಾ ಇದ್ದಾಳೆ, ಇವಳು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾಳಲ್ಲ, ಎಷ್ಟು ಈಗ ನೋಡು, ಕನಿಷ್ಠ 20 ಆಗಿಲ್ಲ, 25ಗೆ ಅವಳು ಕಾರ್ನಲ್ಲಿ ಹೋಗ್ತಾ ಇದ್ದಾಳೆ, 17 ಲಕ್ಷದ ಕಾರ್ನಲ್ಲಿ ಅಂತ ಹೇಳಿದ್ವಿ ನಾವು. ಸಣ್ಣ ಹುಡುಗಿನ ಹೇಳಿ ನೋಡಿದ್ವಿ, ಎಷ್ಟು ಸಣ್ಣ ಹುಡುಗಿ ಅಲ್ಲ ಅಂತ ಹೇಳಿದ್ವಿ. ಆದರೆ ನಾವು ಆ ವಯಸ್ಸನ್ನು ದುರುಪಯೋಗ ಮಾಡಿಕೊಂಡಿರೋದ್ರಿಂದ, ಆ ವಯಸ್ಸನ್ನು ದುರ್ಬಳಕೆ ಮಾಡಿಕೊಂಡಿರೋದ್ರಿಂದ ನಮ್ಮ ವಯಸ್ಸಿಗೆ ತಕ್ಕಂತೆ ನಾವು ವೃದ್ಧಿ ಆಗಲಿಲ್ಲ. ಈಗಲಾದರೂ ಕಲಿತುಕೊಳ್ಳೋಣ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ನನಗೆ ಬಹಳ ಸಂತೋಷ ಆಗ್ತದೆ. ಒಂದು ಸ್ತ್ರೀ ಮಕ್ಕಳಾಗಿದ್ದಾರೆ, 3 ಮಕ್ಕಳಾಗಿದ್ದಾರೆ, 30 ವಯಸ್ಸು 40 ವಯಸ್ಸು ಮಟ್ಟ ಆಗಿಬಿಟ್ಟಿದೆ. ನಾನು ಹೇಳಿದೆ, ಸಿಸ್ಟರ್ ಈಗಲಾದರೂ ಅಕ್ಷರ ಜ್ಞಾನ ಇಲ್ಲ ಅಂತ ಹೇಳಿದೆ, ಈಗಲಾದರೂ ಕಲೀರಿ ಅಂತ ಹೇಳಿದೆ, ಈಗಲಾದರೂ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಿರುವಾಗ ಅವಳು ಪಾಪ ಈ ಕಲ್ತಿದ್ದು ರಾತ್ರಿ ಶಾಲೆಯಲ್ಲಿ ಅವಳು ಬೈಬಲ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈಗ ಅವ್ರ ಮನೆಯೆಲ್ಲ ಎಷ್ಟು ಸಂತೋಷವಾಗಿದೆ ಅಂದ್ರೆ, ಅವರ ಯಜಮಾನರು ನಾನಾದ್ರೆ ಓದ್ಲಿಲ್ಲ, ನನ್ನ ಹೆಂಡತಿ ಎಷ್ಟು ಚಂದಾಗಿ ಬೈಬಲ್ ಓದ್ಕೊಂಡು ಕೂತ್ಕೊಂಡಿದ್ದ ಅಂತೇಳಿ ಅವರು ಕೂಡ ಕೈಯೆಲ್ಲ ತೊಳ್ಕೊಂಡು ಅವ್ರ ಜೊತೆಲಿ ಮೊಣಕಾಲು ಇರ್ತಾರೆ. ಸಮಯವನ್ನು ದುರ್ಬಳಕೆ ಮಾಡಿಕೊಳ್ಳದೇ ಇರಿ ನನ್ನ ಸಹೋದರಿ ಸಹೋದರೇ. ಕ್ರೈಸ್ತವರಿಗೆ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬರಿಗೆ, ಮಾನವನಾಗಿರೋ ಪ್ರತಿಯೊಬ್ಬರಿಗೆ ಮತ್ತು ಆತ್ಮೀಯರಿಗೆ ಇದು ಒಂದು ದೊಡ್ಡ ಸವಾಲಾಗಿದೆ. ಬಹಳ ಸಾರಿ ಹೇಳ್ತೇವೆ, ಅಯ್ಯೋ ಅವ್ರ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ, ಇವ್ರ ಮಕ್ಕಳು ಎಷ್ಟು ಚೆನ್ನಾಗಿ ವೃದ್ಧಿ ಆಗ್ತಾರೆ, ಅವ್ರ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಶಾಲೆ ಓದ್ತಾ ಇದ್ದಾರೆ, ಚೆನ್ನಾಗಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್, ಫಸ್ಟ್ ರ್ಯಾಂಕ್ ಸೆಕೆಂಡ್ ಪ್ರೈಸ್ ಪಡ್ಕೊಳ್ತಾ ಇದ್ದಾರೆ, ನಮ್ಮ ಮಕ್ಕಳು ಪಡ್ಕೊಳ್ತಾ ಇಲ್ಲ ಅಂತೇಳಿ ನಾವು ಬಹಳ ಸಾರಿ ದುಃಖವನ್ನು ವ್ಯಕ್ತಪಡಿಸ್ತೇವೆ. ಆದರೆ ಅದೇ ನಮ್ಮ ಮಕ್ಕಳಿಗೆ ನಮ್ಮ ಸಮಯವನ್ನು ಕೊಟ್ಟು ಮಕ್ಕಳನ್ನು ಕೂಡ ಸಮಯ ಪಾಲನೆ ಮಾಡೋದಕ್ಕಾಗಿ, ಸಮಯ ಎಷ್ಟು ಅಮೂಲ್ಯವಾಗಿದೆ ಎಂಬುದಾಗಿ, ಅದನ್ನು ಹೇಗೆ ಬಳಕೆ ಮಾಡ್ಕೋಬೇಕೆಂಬುದಾಗಿ ನಾವು ಕಲಿಸ್ಕೊಡೋದಾದ್ರೆ, ಬೇರೆಯವರ ಮಕ್ಕಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋದಕ್ಕಿಂತಲೂ ಅಥವಾ ಬೇರೆಯವರ ಮಕ್ಕಳನ್ನು ನೋಡಿ ಹೆಮ್ಮೆ ಪಡೋದು, ಸಂತೋಷ ಪಡೋದಕ್ಕಿಂತಲೂ ನಿಮ್ಮ ಮಕ್ಕಳನ್ನು, ನಮ್ಮ ಮಕ್ಕಳನ್ನು, ನಮ್ಮನ್ನು ನಾವು ಸಮಯವನ್ನು ವ್ಯರ್ಥ ಮಾಡದೆ ಜಾಗರೂಕರಾಗಿರೋಣ. ಅದಕ್ಕಾಗಿ ಬೈಬಲ್ನಲ್ಲಿ ಈ ಮಾತು ನನ್ನ ಲೈಫನ್ನು ಚೇಂಜ್ ಮಾಡಿದೆ. ನಾವು ಬೋಧಕರಾಗಿರುವ ನಾವು ಬಹಳ ಸಾರಿ ಏನ್ ಮಾಡ್ತೀವಿ ಅಂದ್ರೆ, అందరికి వంచిండ్రా. హల్లెలూయಾ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀನಿ. ಇಲ್ಲಿ ಕೂಡ ಸ್ವಲ್ಪ ಬೇಡಪ್ಪ, ಯೇಸು ನಾಮದಲ್ಲಿ. ನಾವು ದಯಮಾಡಿ ಗಮನಿಸ್ತೀರಿ, ಯಾಕೆ ಹೇಳ್ತಾ ಇದ್ರೆ, ಕ್ಯಾಂಡಲ್ಗಳಿದ್ರೆ ತೋರಿಸ್ಕೊಡ್ತಿದೆ. ಒಂದು ಕ್ಯಾಂಡಲ್ ಇಷ್ಟು ಉಳಿದಿದೆ, ಇನ್ನೊಂದು ಕ್ಯಾಂಡಲ್ ಇಷ್ಟು ಉಳಿದಿದೆ, ಇನ್ನೊಂದು ಕ್ಯಾಂಡಲ್ ಇಷ್ಟು ಉಳಿದಿದೆ, ಇನ್ನು ಕ್ಯಾಂಡಲ್ ಕೆಲವು ಲಾಸ್ಟ್ಗೆ ಬಂದಿದೆ, ಇನ್ನು 10 ವರ್ಷ ಉಳಿದೈತಿ ಕ್ಯಾಂಡಲ್ಗೆ ಸಾಯ್ಲಿಕ್ಕೆ. ಅದಕ್ಕಾಗಿ ಆ ಮಾತು ನನ್ನ ಲೈಫ್ನಲ್ಲಿ ಬಹಳ ದೊಡ್ಡ ಚೇಂಜ್ ತಂದಿದೆ. ಅದೇನಂದ್ರೆ, ಸಮಯವನ್ನು ನಾವೆಷ್ಟು ಮಾತ್ರಕ್ಕೂ ದುರ್ಬಳಕೆ ಮಾಡಿಕೊಳ್ಬಾರದು ಎಂಬುದಾಗಿ.
ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ನಾನು ಹೇಳಿದೆ ಕ್ಯಾಂಡಲ್ ಗೊತ್ತಿದೆ, ಕ್ಯಾಂಡಲ್ ಹೆಸರು ಕ್ಯಾಂಡಲ್ ಗೊತ್ತಿದೆ, ಗೊತ್ತಿದೆ, ವೆರಿ ಗುಡ್. ಕೈ ಕಾಣುತ್ತಾ ಇಲ್ಲ, ಹೌದು. ಕ್ಯಾಂಡಲ್ ಉರಿತಾ ಇರ್ತದೆ ಗೊತ್ತಿದೆ. ಹಲೋ, ಕ್ಯಾಂಡಲ್ ಉರಿತಾ ಇದೆ, ಅದು ಉರಿದು ಎಲ್ಲಿಟ್ಟಿದ್ರಿ ನೀವು? ಬುಟ್ಟಿ ಕೆಳಗಿಟ್ಟಿದ್ರಿ ಅಂತ ಗುರಿ. ಉರಿತಾ ಇದ್ದು, ಉರಿತಾ ಇದೆ, ಬುಟ್ಟಿ ಕೆಳಗಿಟ್ಟಿದ್ರೆ ಉರಿತಾ ಇದೆ, ಒಳಗೆ ಉರಿತಾ ಉರಿತಾ ಇದೆ ಅದು. ಆದ್ರೆ ಯಾರಿಗೂ ಬೆಳಕು ಕೊಡ್ತಾ ಇಲ್ಲ. ಹಾಗೆ ಬುಟ್ಟಿ ಕೆಳಗೆ ಉರಿತಾ ಇರುವಾಗ ಆ ಬುಟ್ಟಿ ಕೆಳಗೆ ಇಟ್ಟಿದ್ದವನಿಗೆ ಏನಂತಾರೆ ಜನ? ಹೇಳ್ರಿ, ಏನಂತಾರೆ ಜನ? ಜೋರಾಗಿ ಹೇಳ್ರಿ. ಮೂರ್ಖರು, ಬುದ್ಧಿಹೀನರಂತಾರೆ. ಮತ್ತು ನಾವ್ಯಾರು? ಹಲ್ಲೆಲೂಯಾ. ಮತ್ತೆ ನಾವ್ಯಾರು? ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅದಕ್ಕಾಗಿ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಯಾಕಂದ್ರೆ ಈ ಕ್ಯಾಂಡಲ್ಗೆ ವಯಸ್ಸು, ಬೈಬಲ್ ಹೇಳ್ತಾ ಇದೆ, ಈ ಕ್ಯಾಂಡಲ್ಗೆ ವಯಸ್ಸು ಎಷ್ಟಿದೆ ಅಂದ್ರೆ, ಕ್ಯಾಂಡಲ್ಗೆ ನಾನು ಬಾಳಿನ ಅಂದ್ರೆ ಏನಂತ ಹೇಳಿದ್ರೆ, ನಾ ಟೈಟಲ್ ಏನಂತ ಹೇಳಿದೆ? ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನೋಪೂರ್ವಕದಿಂದ ಹೇಳ್ತಿರಲ್ವಯ್ಯ, ಎಷ್ಟು ಆಸಕ್ತಿಯಿಂದ. ಅದು ಬಹಳ ಇಂಟ್ರೆಸ್ಟಿಂಗ್ ಇರೋದು, ನೀವೆಲ್ಲರೂ ಗಮನಿಸ್ತಾ ಇರ್ತಕ್ಕಂಥದ್ದು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅದ್ಭುತವಾದಂಥ ಕಾರ್ಯಗಳು ನಾವು ನೋಡ್ತಾ ಇದ್ದೇವೆ. ಬಾಳಿನ ಸಮಯವು ಕ್ಯಾಂಡಲ್ ಹಾಗೆ ಉರಿಯುತ್ತಿದೆ, ಎಚ್ಚೆತ್ತುಕೊಳ್ಳಿರಿ. ನಾನು ನಿಜವಾಗ್ಲೂ ಸಂತೋಷ ಪಡ್ತಾ ಇದ್ದೇನೆ. ನನಗೆ ಈ ಒಂದು ಸುದ್ದಿ ಬಹಳ 17 ವರ್ಷಗಳ ಹಿಂದೆ ಇದರ ಪ್ರಜ್ಞೆ ಬಂದಿತ್ತು. ಆವಾಗ ಸಮಯವನ್ನು ವ್ಯರ್ಥ ಮಾಡದೆ ಹೆಚ್ಚಿನ ಸಮಯ ಪುಸ್ತಕಗಳನ್ನು, ಸಾಮಾನ್ಯ ಜ್ಞಾನವನ್ನು ಕೊಡ್ತಕ್ಕಂಥ ಪುಸ್ತಕಗಳನ್ನು, ಆಧ್ಯಾತ್ಮಿಕ ಜ್ಞಾನಗಳ ಪುಸ್ತಕಗಳನ್ನು ಓದ್ತಾ ಇದ್ದೆ. ಅದರ ನಿಮಿತ್ತ ನನಗೆ ಇಲ್ಲಿವರೆಗೂ ನಿಮ್ಮವರೆಗೆ ತಲುಪಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಈಗ ಕೆಲವು ಕ್ಯಾಂಡಲ್ ಉರಿದು ಹೋಗಿದೆ. ಹಲೋ, ಕೆಲವು ಕ್ಯಾಂಡಲ್ 15 ವರ್ಷ ಉರಿದು ಹೋಗಿದೆ. ಆದ್ರೆ 15 ವರ್ಷ ಉರಿದೋಗಿರುವ ಕ್ಯಾಂಡಲ್, ಚಿಕ್ಕ ಮಕ್ಕಳು ಈಗ ಅವ್ರು ಎಷ್ಟು ಚೆನ್ನಾಗಿ ಬರೀತಾ ಇದಾರೆ, ನಾವು ಹೇಳುವ ವಾಕ್ಯಗಳೆಲ್ಲ ಬರೀತಾ ಇದಾರೆ, ಬರೆದೆಲ್ಲ ಮಾಡ್ತಾ ಇದಾರೆ. ಅದು ನೋಡಿದ ಕೂಡಲೇ ಅವಾಗಾದ್ರೆ ನಮಗೆ ತಿಳುವಳಿಕೆ ಬರಬೇಕು. ಹೆಂಗಾರ ಉರಿದು ಹೋಗೈತಿ, 30 ವರ್ಷ 40 ವರ್ಷ ಹೋಗೈತಿ, ಈಗ ವಯಸ್ಸಾಗಿಬಿಟ್ಟೈತಿ. ಈಗಾದ್ರೆ ತಿಳುವಳಿಕೆ ಬರ್ಬೇಕು ನಮಗೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಹ್ಯಾಂಡ್ ರೈಟಿಂಗ್ ಸರಿಯಾಗಿರಲ್ಲ, ಯಾರನ್ನು ನೋಡಿದ್ರೆ ಬಹಳ ಶೇಮ್ ಆಗತ್ತೆ ಅಲ್ಲ, ನಂಗೆ ಗೊತ್ತಿದೆ. ಅಂದ್ರೆ ಯಾವಾಗಲೂ ಶೇಮ್ ಆಗಬಾರ್ದು ನಮಗೆ. ಎಲ್ಲ ಇವತ್ತು ಬರೀತಿರ್ತಕ್ಕಂಥ ಎಲ್ಲಿ ಬರ್ತವ? ನಮ್ಮ ಏನು ಹೆಸರವ ನಿಂದು? ಬಾಬಾ. ಕೀರ್ತನ ಚೆನ್ನಾಗಿ ಒಂದು ಸಣ್ಣ ಹುಡುಗಿ, ಅವ್ರ ತಾಯಿ ಪಾಪ ಬೈಬಲ್ ಅಧ್ಯಯನ ಮಾಡ್ತಾರೆ, ಬಹಳ ಅಧ್ಯಯನ ಮಾಡ್ತಾಳೆ ಅವರು. ಈಗ ಅಧ್ಯಯನದಲ್ಲಿ ಇದ್ದಾಳೆ ತಾಯಿ. ಅದಕ್ಕಾಗಿ ಮಗಳಿಗೆ ಬರೆಯೋದನ್ನು ಕಲಿಸ್ಕೊಟ್ಟಿದ್ದಾಳೆ. ನನಗೆ ಬಹಳ ಖುಷಿ ಆಯ್ತು ಆ ಮಕ್ಕಳು ವಾಕ್ಯವನ್ನು ಬರ್ಕೊಳ್ತಾ ಇರೋದು ನೋಡಿ. ಆ ಮಗು ಬಂದು ನನ್ನ ಹತ್ರ ತಗೊಂಡು ಹೋಗ್ಬೇಕೆಂಬುದಾಗಿ ನನ್ನ ವಿನಂತಿ. ಪ್ರೈಸ್ ಲಾರ್ಡ್ ಜೀಸಸ್. ಬಾ, ಒಳ್ಳೆ ಈ ಚಿಕ್ಕ ಪೆನ್ಸಿಲ್, ಅವ್ರ ಪೆನ್ಸಿಲ್ ಇದೆ, ಅವರಿಗೆ ಸಣ್ಣ ಗಿಫ್ಟ್ ಕೊಡ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರ ಕೈಗಳು ತರ್ತೀವಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತು ಹೋದ ಸಾರಿ ತಪ್ಪು ಹೇಳೋದಕ್ಕೆ 50% ಅಂತೇಳಿ ನಮ್ಮ ಯಾರ ಮಗಳು? ನಮ್ಮ ಮಂಜುನಾಥ್ ಅವರ ಮಗಳು ಹಲ್ಲೆಲೂಯಾ ವಾದ ಮಾಡಿದಕ್ಕಾಗಿ ಆ ಒಂದು ನಿನ್ನೆಲ್ಲ ತಪ್ಪು ಹೇಳಿದದು, ತಪ್ಪು ಹೇಳೋದಕ್ಕೆ 50%. ಇನ್ನು ಮುಂದೆ ಬಾವ ಗಾಂಧಿ ಹೇಳಿದ ಬಾ ಅದೊಳಗೆ ಎಲ್ಲ ಚಪ್ಪಾಳೆ. ಹಿರಿಯರು ಬರ್ತಾ ಇದ್ದಾರೆ, ಆದ್ರೆ ಚಿಕ್ಕ ಮಕ್ಕಳು ಬಹುಮಾನ ಪಡ್ಕೊಳ್ತಾ ಇದ್ದಾರೆ. ಅವರು ನೋಡಿರುವಾಗ ಈಗಲಾದ್ರೂ ನಮಗೇನು ಬರಬೇಕು? ಸಮಯ ಎಷ್ಟು ವ್ಯರ್ಥ ಆಗಿದೆ ಎಂಬುದಾಗಿ ನಾವು ಈಗಲಾದ್ರೂ ನಮಗೇನು ಬರಬೇಕು? ತಿಳುವಳಿಕೆ ಬರಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಹಣ ಕೊಡೋದಕ್ಕಿಂತ ಇದೇ ಬೆಟರ್ ಆಯ್ತಲ್ಲ ಬರೋದು. ಯಾಕಂದ್ರೆ ನಮ್ಮ ಮಂಜು ಅವರ ಅಡ್ವೈಸ್ ಬಹಳ ಚೆನ್ನಾಗಿರ್ತದೆ. ನೋಡ್ರಿ ಆ ಮಕ್ಕಳು ಎಷ್ಟು ಚೆನ್ನಾಗಿದೆ, ಪೂರ ಕಂಪ್ಲೀಟ್ ಪ್ಯಾಕ್, ಗಿಫ್ಟ್ ಪ್ಯಾಕ್. ಅವರು ವಚನ ಬರ್ಕೊಳ್ತಾ ಇದ್ದಾರೆ. ಇವತ್ತಲ್ಲ, ಇದು ನಾನು ಕೊಟ್ಟಿದ್ದೇನಲ್ಲ. ಹಲೋ, ನೀವು ಬರಿತಾ ಇದಿರಲ್ಲ, ಆ ವಾಕ್ಯಗಳು ನಿಮ್ಮ ಜೀವನವನ್ನು ವಿಮಾನದಲ್ಲಿ ತಗೊಂಡು ಹೋಗುವಂತೆ ಮಾಡ್ತದೆ. ಟೇಕ್ ಇಟ್ ಎಸ್ ಎ ಪ್ರಾಫೆಸಿ. ಇವತ್ತಿಂದ ನೀವು ದೇವರ ವಾಕ್ಯಕ್ಕೆ ಅಗ್ರಸ್ಥಾನ ಕೊಟ್ಟರೆ ನಿಮ್ಮ ಸ್ವಂತ ವಿಮಾನಗಳು ದೇವರು ಮಾಡುವಂತೆ ಮಾಡ್ತಾನೆ. ಖಂಡಿತವಾಗಿ ನಿಮ್ಮ ಸ್ವಂತ ಹೆಲಿಕಾಪ್ಟರ್ಗಳು ಇರುವಂತೆ ಮಾಡ್ತಾನೆ, ಈ ವಾಕ್ಯಕ್ಕೆ ಅಗ್ರಸ್ಥಾನ ಕೊಡೋದಾದ್ರೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಸಮಯವನ್ನು ವ್ಯರ್ಥ ಮಾಡದೆ ಅದು ಬಹು ಬೆಲೆ ಉಳ್ಳದೆಂಬುದಾಗಿ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳೋಣ. ಈಗ ಗಮನಿಸ್ತೀರಿ ಎಲ್ಲರೂ, ಈಗೆಲ್ಲರೂ ಗಮನಿಸ್ತೀರಿ.
ಯಾಕಂದ್ರೆ ಆಲ್ರೆಡಿ 30 ವರ್ಷ ಉಳಿದೋತು. ಆಲ್ರೆಡಿ 30 ವರ್ಷ ಏನಾಯ್ತ್ರಿ, ಉರಿದು ಹೋತು. ಈಗಲಾದರೂ ಸಮಯ ಖರ್ಚು ಮಾಡದಂತೆ ವೇಸ್ಟ್ ಮಾಡೋದಿಲ್ಲ. ನನಗೆ ಯಾವ ಮಾತು ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವು ತಂದಿದಂದ್ರೆ 12 ನೆನ್ಪಿಟ್ಕೊಂಡು, ನಂಬರ್ ಮಂದಿ ನೆನ್ಪಿಟ್ಕೊಂಡು, 12 ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ. ಪ್ರಕಟಣೆ ಪ್ರವಾದಾತ್ಮಕವಾದಂಥ ಪುಸ್ತಕ 12ನೇ ಅಧ್ಯಾಯ 12ನೇ ವಚನದಲ್ಲಿ ಬಹಳ ಸುಂದರವಾದಂಥ ಮಾತಿದೆ. ಅದರಲ್ಲಿ ಕೊನೆ ಮಾತನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ. ನಮ್ಮ ಪ್ರಿಯ ಸಹೋದರಿ ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ಏನ್ ಮಾಡ್ತಾ ಇದ್ರೆ, ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂದು ಹೇಳಿ ದಯಮಾಡಿ ಗಮನಿಸ್ತೀರಿ. ಸೈತಾನನಿಗೆ ಇನ್ನು ಸ್ವಲ್ಪ ಸಮಯ ಇದೆ ಅಂತ ಹೇಳಿ ಬಹಳ ರೌದ್ರವಾಗಿ ಇಳಿದು ಬಂದಿದ್ದಾನೆ, ಎಚ್ಚರವಾಗಿರ್ರಿ ಎಂಬುದಾಗಿ ಹೇಳ್ತಾರೆ. ನನಗೆ ಇದು ವಾಕ್ಯ ಮೊದಲು ಓದಿರುವಾಗ ಅರ್ಥ ಆಗಿಲ್ಲ. ಹಲ್ಲೆಲೂಯಾ. ಯಾವ ಲೋಕದಲ್ಲಿ ಗಂಭೀರವಾಗಿ ಹೇಳ್ತಿರಲ್ಲ. 12 ಬರ್ಕೊಂಡ್ರ ಅದರಲ್ಲಿ ಇನ್ನು ಕೊಂಚ ಸಮಯ ಇದೆ ಎಂಬುದಾಗಿ ಸೈತಾನನು ರಭಸವಾಗಿ ಇಳಿದು ಬಂದಿದೆ. ಇದರಲ್ಲಿ ನನಗೆ ಈ ವಾಕ್ಯದ ಅರ್ಥ ಸಂಪೂರ್ಣವಾಗಿ ನನಗೆ ಆಗಲಿಲ್ಲ ಆ ಸಮಯದಲ್ಲಿ, ಗಂಭೀರವಾಗಿ ಹೇಳ್ತಿರಲಿಲ್ಲ. ಆದ್ರೆ ಈ ವಾಕ್ಯದ ಅರ್ಥ ಯಾವಾಗ ಆಯ್ತು ಅಂದ್ರೆ, ಒಂದು ಸೇವಕರು, ಒಂದು ದೊಡ್ಡ ಘನ ಸೇವಕರು ಈ ವಾಕ್ಯದ ಕುರಿತು ವರ್ಣನೆ ಮಾಡಿದರು. ನಾವು ಗುರುಗಳು ಜನರಿಗೆ ಏನಂತ ಹೇಳ್ತೇವೆ, ನೀವು ಸಿನಿಮಾ ನೋಡಿ ಟೈಮ್ ವೇಸ್ಟ್ ಮಾಡಬಾರ್ದು, ನಿಮ್ಮ ಸಿನಿಮಾ ನೋಡಿ ಫಾಲ್ತು ಸೀರಿಯಲ್ಗಳು ನೋಡಿ, ಅಥವಾ ಪಾಪಿಷ್ಟ ಕಾರ್ಯಗಳ ಮೇಲೆ ಅಥವಾ ಮೊಬೈಲ್ನಲ್ಲಿ ಇರತಕ್ಕಂಥ ವೇಸ್ಟ್ ವಿಡಿಯೋಗಳು ನೋಡಿ ನಿಮ್ಮ ಸಮಯಗಳನ್ನು ಖರ್ಚು ಮಾಡಿಕೊಂಡು ನಷ್ಟಪಡಿಸಿಕೊಳ್ಳಬೇಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ನಷ್ಟಪಡಿಸಿಕೊಳ್ಳಬೇಡ್ರಿ ಎಂಬುದಾಗಿ ಗಂಭೀರವಾಗಿ ಹೇಳ್ತಿರಲ್ಲ. ಓಕೆ ಗಾಯ್ಸ್, ನಷ್ಟಪಡಿಸಿಕೊಳ್ಳಬೇಡ್ರಿ ಎಂಬುದಾಗಿ ಸುಮ್ಮನೆ ಹೇಳಿಲ್ಲ. ಆವಾಗ ಒಂದು ಸೇವಕರು ಬೋಧಿಸ್ತಾರ, ನನಗೆ ಬಹಳ ಆಶ್ಚರ್ಯವಾಯಿತು. ನಾನು ಸೇವೆಯಲ್ಲಿ ಇದ್ದುಕೊಂಡು ಸುಮಾರು 20 ವರ್ಷ ಆದ್ಮೇಲೂ, ಅಂದ್ರೆ 15 ವರ್ಷ ಆದ್ಮೇಲೂ ನಾನು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೇನೆ ಅನ್ನತಕ್ಕಂಥ ಸತ್ಯವು ನನಗೆ ಅರ್ಥ ಆಯ್ತು. ಸೈತಾನನು ಎಂತ ಮೋಸಗಾರನು, ದುಷ್ಟನು. ನಿಮ್ಮ ಸಮಯವನ್ನು ಕದ್ದುಕೊಂಡು ಹೋಗ್ತಿರ್ತಕ್ಕಂಥ ಯಾವ ಸ್ನೇಹಿತನಾಗಿರ್ಲಿ ದಯಮಾಡಿ ಇವತ್ತಿಂದ ಕಟ್ ಮಾಡಿಬಿಡಿ. ಅವನು ಮೊಬೈಲ್ನಲ್ಲಿ ಆಗಲಿ, ವೇಸ್ಟ್ ಚಾಟಿಂಗ್ನಲ್ಲಿ ಆಗಲಿ, ವ್ಯವಹಾರದಲ್ಲಿ ಆಗಲಿ, ಅಥವಾ ಬೇರೆ ವ್ಯರ್ಥವಾದ ಕಾರ್ಯಗಳಲ್ಲಿ ಯಾರು ನಿಮ್ಮ ಸಮಯವನ್ನು ಕದ್ಕೊಳ್ತಾರೆ ಅವರ ಫ್ರೆಂಡ್ಶಿಪ್ ಅನ್ನು ಬಿಟ್ಟುಬಿಡ್ರಿ. ಯಾಕೆಂದ್ರೆ ನಾವು ಬಹಳ ಜನರಿಗೆ ಬೋಧಿಸ್ತೇವೆ ಏನಂತ ಹೇಳ್ಕೊಂಡು, ನೀವು ಸಿನಿಮಾ ನೋಡಬಾರ್ದು, ಟಿವಿ ನೋಡಬಾರ್ದು, ಸೀರಿಯಲ್ ನೋಡಬಾರ್ದು, ವ್ಯರ್ಥವಾದ ಕಾರ್ಯಗಳಿಗೆ ಸಮಯವನ್ನು ಖರ್ಚು ಮಾಡಬಾರ್ದು ಎಂಬುದಾಗಿ ಹೇಳ್ತೇವೆ. ಭಕ್ತರು ಪಾಪ ಎಲ್ಲ ಸಿನಿಮಾ, ವ್ಯರ್ಥವಾದಂಥ ವಿಡಿಯೋಗಳನ್ನು, ಸೀರಿಯಲ್ಗಳು ನೋಡದೆ ಪಾಪ ಬಹಳ ಅವರು ಅಮೂಲ್ಯವಾಗಿ ತನ್ನ ಸಮಯವನ್ನು ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಭಕ್ತರಲ್ಲಿ ಇರ್ತಕ್ಕಂಥ ಕರ್ತನ ಭಕ್ತರು ಎಲ್ಲರೂ ಹೇಳ್ತಿರಲ್ವಯ್ಯ. ಪ್ರೈಸ್ ಲಾರ್ಡ್ ಜೀಸಸ್. ಆದ್ರೆ ಅವರು ಒಂದು ಮಾತು ಹೇಳಿದ್ರೆ ನನಗೆ ಬಹಳ ಆಶ್ಚರ್ಯವಾಯಿತು. ಆದರೆ ನೀವುಗಳು ಅಂದ್ರೆ ಬೋಧಕರಿಗೆ ಟೀಚಿಂಗ್ ಇತ್ತಲ್ಲಿ, ಗುರುಗಳಿಗೆ ಟೀಚರ್ಸ್ಗೆ ಟೀಚಿಂಗ್ ಇತ್ತು. ನಾವು ಎದುರು ಸಮಯ ವ್ಯರ್ಥ ಅಂದ್ರೆ ಸಮಯವನ್ನು ಕದ್ದುಕೊಳ್ತಾ ಇದೆ ದುಷ್ಟನ ಅನ್ನೋದು ಮಾತ್ರ ಗಮನಿಸಿಟ್ಕೊಳ್ಬೇಕು. ಸೈತಾನ ತಲೆ ಮೇಲೆ ಕೊಂಬಿಟ್ಕೊಂಡು, ಬಾಲ ಇಟ್ಕೊಂಡು, ಮೈಯೆಲ್ಲ ಕೂದಲು ಬೆಳೆಸ್ಕೊಂಡು ವಿಕಾರವಾಗಿ ಬರುವುದಿಲ್ಲ ನಿಮ್ಮ ಪಕ್ಕದಲ್ಲಿ ಬಂದು ನಿಮ್ಮ ಸಮಯವನ್ನು ಕದ್ದುಕೊಳ್ಳೋದಕ್ಕಾಗಿ. ಅದಕ್ಕೆ ಸಮಯವು ಕೊಂಚವಾಗಿರೋದ್ರಿಂದ ದುಷ್ಟನು, ಸೈತಾನನು ರೌದ್ರವಾಗಿ ನಿಮ್ಮ ಬಳಿಗೆ ಇಳಿದು ಬಂದಿದ್ದಾನೆ ಅಂತ ಹೇಳಿದುಕೊಳ್ಳಿ. ಅವ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾವು ಹೆಚ್ಚಾಗಿ ಟಿವಿನಲ್ಲಿ ನ್ಯೂಸ್ ನೋಡ್ತೇವೆ. ಕನ್ನಡ ನ್ಯೂಸ್ ಆದ್ಮೇಲೆ ತೆಲುಗು ನ್ಯೂಸ್ ಆದ್ಮೇಲೆ ಇಂಗ್ಲಿಷ್ ನ್ಯೂಸ್ ಆದ್ಮೇಲೆ ಹಿಂದಿ ನ್ಯೂಸ್. ಮತ್ತು ನಾವು ಹೆಚ್ಚಾಗಿ ಸಮಯದಲ್ಲಿ ಖರ್ಚು ಮಾಡ್ತಾ ಇದ್ದೇವೆ ಅಂದ್ರೆ WW ನೋಡೋದ್ರಲ್ಲಿ, ಸ್ಪೋರ್ಟ್ಸ್ ನೋಡೋದ್ರಲ್ಲಿ, ಅಥವಾ ಒಳ್ಳೆ ಚಾನೆಲ್ ನೋಡೋದ್ರಲ್ಲಿ. ನೋಡಬಾರ್ದು ಅಂತ ಹೇಳ್ತಲ್ಲ, ನೋಡಬೇಕು. ಆದ್ರೆ ಹೆಚ್ಚಿನ ಸಮಯವನ್ನು ನಾವು ವ್ಯರ್ಥ ಮಾಡಬಾರ್ದು ಅನ್ನತಕ್ಕಂಥ ಕಾರ್ಯವನ್ನು ಕೂಡ ನಾವು ಗಮನಿಸಬೇಕು. ನಾನು ಸುಮಾರು 3 ತಾಸು 3.5 ತಾಸು ನ್ಯೂಸು, ಕ್ರಿಕೆಟ್ ಮ್ಯಾಚ್ಗಳು, ಪಂದ್ಯಾಟಗಳು ನೋಡೋದ್ರಲ್ಲಿ ಖರ್ಚು ಮಾಡ್ತಿದ್ದೆ. ತಪ್ಪಾ ಸಿಸ್ಟರ್? ನೋಡ್ರಿ, ನಮ್ಮ ಸಿಸ್ಟರ್ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಹೇಳ್ತಾರೆ, ತಪ್ಪಿಲ್ಲ ಅಣ್ಣ ಅಂತ ಹೇಳಿ.
ಅಂಕಲ್ ತಪ್ಪಿಲ್ಲದು. ಆದ್ರೆ ಬೈಬಲ್ ನಲ್ಲಿ ಇರ್ತಕ್ಕಂಥ ವಚನ ನೋಡಿದ್ರುವಾಗ ಸಮಯವು ಕೊಂಚವಾಗಿರೋದ್ರ ಸೈತಾನನು ರೌದ್ರವಾಗಿಳಿದು ಬಂದಿದ್ದಾನೆ. ಏನಂತ ತೋರಿಸ್ತಾ ಇದ್ದಾರೆ? ನಿನ್ನ ಸಮಯವನ್ನು ಸೈತಾನನ್ನು ಕದ್ದುಕೊಳ್ತಾ ಇದ್ದಾನೆ. ಎಚ್ಚೆತ್ತುಕೋ. ನಿನ್ನ ಜೀವನದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳು ಪ್ರತಿ ದಿನಗಳು ಕೆಟ್ಟವುಗಳಾಗಿರೋದ್ರಿಂದ ನಿನ್ನ ಸಮಯ ಖರ್ಚಾಗ್ತಾ ಇದೆ ಅಂತ ಹೇಳ್ತಾ ಇದೆ. ಏನಾಗ್ತದೆ? ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಾವೀಗ ವಚನಕ್ಕೆ ಹೋಗೋಣ. ಈ ಮಾತನ್ನು ಹೇಳಿದ ಕೂಡ ಅರೇ ಹೌದಲ್ಲ, ನಾವು ಬೋಧಿಸುವರಾಗಿರುವ ನಾವು ಟಿವಿ ಮುಂದೆ ನ್ಯೂಸ್ಗಾಗಿ ಕ್ರಿಕೆಟ್ ಮ್ಯಾಚ್ಗಳಿಗಾಗಿ ನೋಡಬಾರ್ದಂತೆ ಅಂತಿಲ್ಲ. ಅದಕ್ಕಾಗಿ 3-4 ತಾಸುಗಳು ಖರ್ಚು ಮಾಡೋದು ಸೈತಾನನ್ನು ಕದ್ದುಕೊಂಡು ಹೋಗುವ ವಿಧಾನ ಅಂತಿದು. ಯಾಕಂದ್ರೆ ಭಕ್ತರನ್ನು ಕೆಟ್ಟ ಕಾರ್ಯಗಳಲ್ಲಿ ಬಿಸಿ ಇಡುವುದಿಲ್ಲ ಅದು. ಹಲೋ, ಭಕ್ತರನ್ನು, ದೇವರನ್ನು ನಂಬಿಕೊಂಡಿರುವ ವಿಶ್ವಾಸಿಗಳನ್ನು ಕೆಟ್ಟ ಕಾರ್ಯಗಳಲ್ಲಿ ಹಿಡಿಲಿಕ್ಕೆ ಆಗುವುದು ಅವರಿಗೆ. ಅದಕ್ಕೆ ಸೈತಾನಿಗೆ ದುಷ್ಟವಾಗಿ ಚೆನ್ನಾಗಿ ಗೊತ್ತಿದೆ. ಯಾರಿಗೆ? ದುಷ್ಟರ ಆಲೋಚನೆ ತಿನ್ನದೆ, ಪಾಪಾತ್ಮರಲ್ಲಿ ನಿಂತುಕೊಳ್ಳದೆ, ಧರ್ಮನೆಂದುಕೊಂಡರೆ ಕೂತ್ಕೊಳ್ಳದೆ, ಅದನ್ನೇ ಹಗಲಿರುಳು ಧ್ಯಾನಿಸೋನು ಎಷ್ಟೋ ಧನ್ಯ. ಅಂದ್ರೆ ಸಮಯವನ್ನು ವ್ಯರ್ಥ ಮಾಡದೆ. ಅದಕ್ಕಾಗಿ ಇಲ್ಲಿ ಇದನ್ನು ಹೇಳಿದ ಕೂಡಲೇ ಆವಾಗ ನಂಗೆ ಅರ್ಥ ಆಯ್ತು, ನನ್ನ ಸಮಯವು ಒಳ್ಳೆ ಕಾರ್ಯಗಳಲ್ಲಿ ನನ್ನನ್ನು ದುಷ್ಟನು ಬ್ಯುಸಿಯಾಗಿಟ್ಟು, ಬ್ಯುಸಿಗೆ ಏನಂತಾರೆ ಕನ್ನಡದಲ್ಲಿ? ಬ್ಯುಸಿಗೆ ಏನಂತಾರೆ? ವ್ಯಸ್ತ. ಹಿಂದಿ में बोलते व्यस्त. ಕಾರ್ಯನಿರತವಾಗಿ. ವ್ಯಸ್ತನು ಕೂಡ ಇದೆ ಕನ್ನಡ, ಹಿಂದಿನಲ್ಲಿ ಕೂಡ, ಕನ್ನಡದಲ್ಲಿ ಕೂಡ ಇದೆ ಸಿಸ್ಟರ್. ವ್ಯಸ್ತ ಅನ್ನ ಕಾರ್ಯವ್ಯಸ್ತ. ಸಮಯವನ್ನು ಬ್ಯುಸಿಯಾಗಿ ಕಾರ್ಯನಿರತವಾಗಿ ಇಟ್ಬಿಟ್ಟು ನಾವೇನ್ ಮಾಡ್ತೇವೆ? ಗುರುಗಳು, ನಾವು ಬೈಬಲ್ ಟೀಚಿಂಗ್ ಕೊಡ್ತಕ್ಕಂಥ ಬೋಧಕರು ಟಿವಿ ಮುಂದೆ ಹೆಚ್ಚಿನ ಸಮಯ, ಬೆಳಗ್ಗಿಂದ ಸಂಜೆ ಮಠ ನ್ಯೂಸ್, ಜನರಲ್ ನಾಲೆಜ್ ಪರವಾಗಿಲ್ಲ, ಜನರಲ್ ನಾಲೆಜ್ ನೋಡ್ತಾರೆ. ಆದರೆ ಜಾಗ್ರಫಿ ಚಾನಲ್ ಓಕೆ ಪರವಾಗಿಲ್ಲ, ಮೋಟಿವೇಶನಲ್ ಸ್ಪೀಚ್ ಓಕೆ ಪರವಾಗಿಲ್ಲ. ಆದರೆ ತಾಸುಗಟ್ಟಲೆ ಅದ್ರ ಮುಂದೆ ಖರ್ಚು ಮಾಡಿ ಮತ್ತು ಬಂದು ಉಪದೇಶ ಕೊಡ್ಲಿಕ್ಕೆ ಹೋಗಿದ್ರೆ ಮೋಟು ಪತ್ಲು ಸ್ಟೋರಿ ಹೇಳ್ತಾ ಇದ್ದಾರಂತೆ ಒಬ್ಬ ಉಪನ್ಯಾಸಕನು. ಯಾರು? ಅಧ್ಯಾಪಕನು, ಶಿಕ್ಷಕನು. ಅಂದ್ರೆ ಆವಾಗ ನಂಗೆ ಅರ್ಥ ಆಯ್ತು, ಹೌದು, ನಾನು ಟಿವಿನಲ್ಲಿರ್ತಕ್ಕಂಥ ಸಿನಿಮಾ ನಾಟಕ ಮತ್ತು ಇರತಕ್ಕಂಥ ವ್ಯರ್ಥವಾದ ಕಾರ್ಯಗಳಿಗೆ ಸಮಯವನ್ನು ಖರ್ಚು ಮಾಡ್ತಾ ಇಲ್ಲ. ಆದರೆ ಅರ್ಥವಾದ ಕಾರ್ಯದಲ್ಲಿ ನಾನು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀನಿ ಅನ್ನತಕ್ಕಂಥ ಸತ್ಯ ಆ ಸೇವಕನು ಹೇಳಿದಾನೆ. ಸಮಯವಿನ್ನು ಕೊಂಚವಾಗಿದೆ ಎಂಬುದಾಗಿ ಸೈತಾನನು ರಭಸವಾಗಿ ಇಳಿದು ಬಂದಿದ್ದಾನೆ ನಿಮ್ಮ ಸಮಯವನ್ನು ಕದ್ದುಕೊಂಡು ಹೋಗೋದಕ್ಕಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಈ ಮಾತನ್ನು ಬಹಳ ಜಾಗೃತಿಯಿಂದ ನಮ್ಮ ಹೃದಯದಲ್ಲಿ, ಎಫೆಸಿಯರಿಗೆ ಬರೆದ ಪತ್ರಿಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ ನಿಮಗೆಲ್ಲ ತ್ರಾಸಾಗಬಾರದು ಎಂಬುದಾಗಿ. ಅಥವಾ ಕೊಲಸಿ 4:5 ಬ್ರದರ್ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಬರದೇ ಇಟ್ಟಿದೆ, ನೀವು ಅಲ್ಲಿ ಕೂಡ ಕಾಪಿ ಮಾಡ್ಕೋಬಹುದು. ಕೊಲಸಿ 4:5 ಆ ಸಮಯವನ್ನು ವ್ಯರ್ಥ ಮಾಡದೆ ಅದನ್ನು ಸದ್ವಿನಿಯೋಗವನ್ನು ಮಾಡಿಕೊಳ್ಳಿರಿ. ಸಭೆಯವರು, ಸಭೆಯಲ್ಲಿದ್ದವರು ಹೊರಗಿನವರ ವಿಷಯದಲ್ಲಿ, ಸಭೆಯಲ್ಲಿದ್ದವರು ಅಂದ್ರೆ ಈ ಕರ್ತನ ಆತ್ಮಿಕ ಗುಂಪಿನಲ್ಲಿದ್ದವರು ಹೊರಗಿನವರ ಮುಂದೆ ಜ್ಞಾನಿಗಳಾಗಿ ನಡ್ಕೊಳ್ರಿ. ಅಜ್ಞಾನಿಗಳಾಗಿ ನಿಮ್ಮ ಸಮಯವನ್ನು ವ್ಯರ್ಥವಾದ ಕಾರ್ಯಗಳಿಗೆ ಖರ್ಚು ಮಾಡಿ ನೀವು ಅಜ್ಞಾನಿಗಳಾಗಿರಬಾರದು. ಅಂದ್ರೆ ಹೊರಗೆ ಇರುವ ಅಜ್ಞಾನಿಗಳನ್ನು, ಮೂರ್ಖರನ್ನು ನೋಡಿ ನಾವು ಕಲಿಬೇಕು. ಏನಂತ ಕಲಿಬೇಕು? ಅದಕ್ಕೆ ಒಂದು ಗಾದೆ ಮಾತಿದೆ ನಮ್ಮ ಕನ್ನಡದಲ್ಲಿ, ಬಹಳ ಒಳ್ಳೆ ಗಾದೆ ಮಾತು. ಐ ಲವ್ ದಟ್ ಗಾದೆ ಮಾತುಗಳು. ಜ್ಞಾನಿ ಎಲ್ಲಿ ಕಳ್ಕೋತಾನಂತೆ ತಂಗಿ? ಜ್ಞಾನಿ ಎಲ್ಲಿ ಕಳ್ಕೋತಾನಂತೆ? ಜ್ಞಾನಿ ಅನ್ನೋನು ಎಲ್ಲಿಂದ, ಯಾರನ್ನು ನೋಡಿ ಹೆಚ್ಚು ಕಲ್ತ್ಕೊಳ್ತಾನಂತೆ? ಮೂರ್ಖರನ್ನು ನೋಡಿ ಕಲ್ತ್ಕೊಳ್ತಾನಂತೆ. ಜ್ಞಾನಿ ಮೂರ್ಖರನ್ನು ನೋಡಿ ಕಲ್ತ್ತಾರೆ. ನೋಡು, ಅವನ ಜೀವನದಲ್ಲಿರ್ತಕ್ಕಂಥ ಸಮಯವನ್ನು ವ್ಯರ್ಥ ಮಾಡಿದ್ರಿಂದ ಇವತ್ತು ಭಿಕ್ಷೆ ಬೇಡ್ತಾ ಇದ್ದಾನೆ. ಅವನ ಜೀವನದಲ್ಲಿ ಸಮಯವನ್ನು ವ್ಯರ್ಥ ಮಾಡಿದ್ರಿಂದ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಅವನ ಜೀವನದಲ್ಲಿ ಸಮಯವನ್ನು ವ್ಯರ್ಥ ಮಾಡಿರೋದ್ರಿಂದ ಅವನ ಬದುಕು ಬಸ್ ಸ್ಟ್ಯಾಂಡ್ ಆಯ್ತಂತೆ. ಅವನ ಬದುಕು ಸಂಕಷ್ಟಗಳಲ್ಲಿ ತುಂಬಿದೆ ಎಂಬುದಾಗಿ. ಅದಕ್ಕಾಗಿ ಎಫೆಸಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಬಹಳ ಜಾಗೃತಿಯಿಂದ ಓದ್ತಿರುವ ಒಂದೊಂದಾಗಿ ಪದಗಳನ್ನು 14ನೇ ವಚನವನ್ನು, ಎಫೆಸಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ರಿಂದ ಓದ್ತಾ ಬರ್ತೀರಿ.
అందుచేత ಕನ್ನಡದಲ್ಲಿ ಓದ್ತಿರಿ ದಯಮಾಡಿ, ನನಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಆಮೇಲೆ ತರ್ಜಮೆಗಳನ್ನು ನೋಡ್ತೇನೆ. ಎಫೆಸೀಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಿಂದ ಓದ್ತಾ ಬರ್ತೀನಿ. ಆದದರಿಂದ ನಿಮ್ಮ ಮೊಬೈಲ್ಗಳೆಲ್ಲ ಆಲ್ರೆಡಿ ಬಂದ್ಬಿಟ್ಟಿದೆ, ಅದು ಅದನ್ನ ತೆಗೆದು ಓದಿದ್ರು ಇನ್ನು ಬೇಜಾರಲ್ಲ. ಓದ್ರಮ್ಮ. ಯಾವುದರಿಂದ? ಆದುದರಿಂದ, ಯಾಕಂದ್ರೆ ಕಾರಣವಾಗಿರುವುದರಿಂದ, ಆದುದರಿಂದ, ಯಾಕಂದ್ರೆ ಆದುದರಿಂದ ನಿದ್ರೆ ಮಾಡುವವನೇ, ಎದರಲ್ಲಿ ನಿದ್ರೆ ಮಾಡುವನೇ? ಟೈಮ್ ಪಾಸ್ ಮಾಡ್ತಿರ್ತಕ್ಕಂಥ ಈ ಲೋಕದ ಕಣ್ಣಿನಾಸೆ, ಶರೀರದಾಸೆ, ಬದುಕು ಬಾಳೆಹಣ್ಣದಲ್ಲಿ ನಿದ್ರೆ ಮಾಡುತ್ತಿರುವವನೇ ಎಚ್ಚರವಾಗು, ಎಚ್ಚೆತ್ತುಕೋ, ಸತ್ತವರಿಂದ ಎದ್ದೇಳು, ಸತ್ತವರ ಮಧ್ಯದೊಳಗಿಂದ ಎದ್ದೇಳು, ನಿನ್ನ ಟೈಮ್ ಅನ್ನು ಖರ್ಚು ಮಾಡದೆ ಎದ್ದೇಳು. ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. ನೋಡಿ, ಅರ್ಥ ಆಗ್ತದೆ. ಕ್ರಿಸ್ತನ ಬೆಳಕು ನಿಮ್ಮ ಮೇಲೆ ಬರುವುದು. ಎದ್ದೇಳಿ, ತೇಜಸ್ಸು, ಬೆಳಕಾಗಿರಿ ಎಂಬುದಾಗಿ ಹೇಳ್ತಾರೆ. ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಆತನು ಹೇಳುತ್ತಾನೆ. ಆದ ಕಾರಣ ನೀವು ನಡೆದುಕೊಳ್ಳುವ, ವರ್ತಿಸುವ ರೀತಿಯನ್ನು ಜಾಗ್ರತೆಯಿಂದ ಹೇಗೆ ನೋಡ್ಕೋಬೇಕು? ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ, ಮೂರ್ಖರಾಗಿ ಅಂದ್ರೆ ಜ್ಞಾನ ಇಲ್ಲದವರಾಗಿರುವುದೇ ಜ್ಞಾನವಂತರಾಗಿರಿ. ದಿನಗಳು ಕೆಟ್ಟದವುಗಳಾಗಿರುವುದರಿಂದ, ಏನಾಗಿರುವುದರಿಂದ? ದಿನಗಳು ಕೆಟ್ಟವುಗಳಾಗಿರುವುದರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ಅಂದ್ರೆ ಯಾರು ಬುದ್ಧಿಹೀನರಿ? ಟೈಮ್ ಪಾಸ್ ಆಗ್ತಾ ಇಲ್ಲ ರೀ, ಬಾ ಟೈಮ್ ಪಾಸ್ ಮಾಡೋಣ ಅಂತೇಳಿ ಟೈಮ್ ಪಾಸ್, ವ್ಯರ್ಥವಾದ ಕಾಲಿಗೆ ಟೈಮ್ ಪಾಸ್ ಮಾಡ್ತಾರಲ್ಲ, ಅವ್ರನ್ನ ಏನಂತಾರೆ? ಬುದ್ಧಿಹೀನರೆಂಬುದಾಗಿ ಹೇಳ್ತಾರೆ. ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಸಂಕಲ್ಪ, ದೇವರ ಚಿತ್ತವೇನಿದೆ, ದೇವರ ಪ್ಲಾನ್ ಏನಿದೆ ನಿಮ್ಮ ಕುರಿತು ಎಂಬುದಾಗಿ ವಿಚಾರಿಸಿ ತಿಳಿದವರಾಗಿರಿ. ಮದ್ಯಪಾನರಾಗಿ ಮದ್ಯಪಾನದಿಂದ ಮತ್ತರಾಗಿ ಸಮಯವನ್ನು ಲೌಕಿಕವಾದಂತ ಆಡಂಬರಕ್ಕಾಗಿ, ರಾಸಲೀಲೆಗಾಗಿ, ಕುಚೋದ್ಯವಾದಂತ ಮಾತುಗಳು ಮಾತಾಡೋದಕ್ಕಾಗಿ, ರೊಮ್ಯಾನ್ಸ್ಗಾಗಿ ನಿಮ್ಮ ಸಮಯವನ್ನು ಖರ್ಚು ಮಾಡದೆ, ಕಾರಣ ಏನಂದ್ರೆ ಆದುದರಿಂದ ಏನ್ ಬರ್ತದೆ? ಕುಡುಕೆತನದಿಂದ ಏನ್ ಬರ್ತದೆ? ಪಟ್ಟಿಂಗ ಅಂದ್ರೆ ಗೊತ್ತಿದೇನ್ರಿ? Can you tell me what is a ಪಟ್ಟಿಂಗ? ಪಟ್ಟಿಂಗ ಇಸ್ ಅ ಹಳೆ ಭಾಷೆ, ಹೊಸ ಭಾಷೆಯಲ್ಲಿ ಮೂರ್ಖ ಅಂತೇಳಿ. ಸಿಂಪಲ್, ವೆರಿ ಸಿಂಪಲ್. ನನಗೆ ಕನ್ನಡ ಕಲಿಯೋದ್ರಲ್ಲಿ ಬಹಳ ಆಸಕ್ತಿ ರೀ. ಇನ್ನೂ ಕಲಿತಾ ಇದ್ದಾರೆ, ಕಲಿಸ್ಕೊಡ್ತಾ ಇದ್ದಾರೆ. ಆದುದರಿಂದ ಆದರೆ ಏನ್ ಮಾಡಬೇಕು? ಪವಿತ್ರಾತ್ಮನಿಂದ ತುಂಬಿದವರಾಗಿರಿ. ಮತ್ತರಾಗಿ, ಮದ್ಯಪಾನದಿಂದ ಮತ್ತರಾಗಿ, ಈ ಲೋಕದ ಕಣ್ಣಿನಾಸೆ, ಶರೀರದಾಸೆ, ಬದುಕು ಬಾಳಿನ ಬದಲು ಮತ್ತರಾಗಿರದಂತೆ ಪವಿತ್ರಾತ್ಮ ಭರಿತರಾಗಿ ಮತ್ತು ಕೀರ್ತನೆಗಳಿಂದಲೂ, ಎದರಿಂದ ನೋಡಿ, ಟೈಮ್ ಎದರಲ್ಲಿ ಸ್ಪೆಂಡ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ನೋಡ್ರಿ. ಎದರಲ್ಲಿ ಖರ್ಚು ಮಾಡ್ಬೇಕು? ಕೀರ್ತನೆಗಳನ್ನು, ಬೈಬಲ್ ನಲ್ಲಿ ದೇವರ ವಾಕ್ಯಗಳಿಂದ ಉಂಟಾಗಿರ್ತಂದ ಕೀರ್ತನೆಗಳಿಂದ, ಸಂಗೀತಗಳಿಂದಲೂ, ಆತ್ಮ ಸಂಬಂಧವಾದ ಹಾಡುಗಳಿಂದ, ಪಿಕ್ಚರ್ ಹಾಡುಗಳಿಂದಲ್ಲ, ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮಗೆ ನೀವೇ ಒಬ್ಬರಿಗೊಬ್ಬರು ಎಚ್ಚರಿಸಿಕೊಳ್ಳುತ್ತಾ, ಒಬ್ಬರಿಗೊಬ್ಬರು ತಿಳುವಳಿಕೆ, ಹಾಡುಗಳಲ್ಲಿ ತಿಳುವಳಿಕೆ ಹೇಳುತ್ತಾ, ನಿಮ್ಮ ಹೃದಯದಲ್ಲಿ ಏನ್ ಮಾಡ್ತಾ? ಕರ್ತನಿಗೆ ಈಗ ಹೃದಯದಲ್ಲಿ ಏನು ಗಾನ ಮಾಡ್ತಾ ಇದ್ದಾರೆ? ದಿಲ್ ತೋ ಪಾಗಲ್ ಹೇ, ದಿಲ್ ದೀವಾನ ಅಂತೇಳಿ ಇಂಥ ಪಾಗಲಾಗಿದ್ದಾರೆ. ಅದಕ್ಕೆ ಅವರು ಪಾಗಲೆ ಅಂತೇಳಿ ಪಾಗಲಾಗಿದ್ದಾರೆ ಹೊರತು ಉದ್ಧಾರ ಆಗಿಲ್ಲ. ಆದರೆ ಹೃದಯದಲ್ಲಿ ಕರ್ತನಿಗೆ, ದೇವರಿಗೆ ಗಾನವನ್ನು ಮಾಡುತ್ತಾ, ಇಂಪಾಗಿ ಹೇಗೆ ಆಡಬೇಕು? ಕಾಂಜಿ ಪಿಂಜಿ ಉದರ ಬದಲ ಹಾಡೋದಲ್ಲ, ಇಂಪಾಗಿ ಹಾಡುತ್ತಾ ಇರಿ. ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ಇರಿ. ಮತ್ಯಾವುದು? ಇದಲ್ಲದೆ ಇಲ್ಲಿ ಇಂಪಾರ್ಟೆಂಟ್, ಇದಲ್ಲದೆ ಮತ್ತು ಎಕ್ಸ್ಟ್ರಾ ಹೇಳ್ತಾನೆ, ಇದಲ್ಲದೆ ದೇವರಿಗೆ ಭಯಪಡುವವರಾಗಿರಿ. ಒಬ್ಬರಿಗೊಬ್ಬರು ಅಧೀನರಾಗಿ ನಡೆದುಕೊಳ್ಳಿರಿ, ಹೊರತು ಒಬ್ಬರಿಗೊಬ್ಬರು ವಿರೋಧವಾಗಿ ನಡೆದುಕೊಳ್ಳಬೇಡ್ರಿ ಎಂಬುದಾಗಿ ಒಳ್ಳೆ ಮಾತಿದೆ ಬೈಬಲ್ನಲ್ಲಿ. ಆದ್ರೆ ಈ ಮಾತಿನಲ್ಲಿ ನಾನು ನಿಮ್ಮ ಬಳಿಗೆ ತರಬೇಕಾಗಿರ್ತಕ್ಕಂಥ ಏನಂದ್ರೆ,
ಎಚ್ಚೆತ್ತುಕೊಳ್ಳಿರಿ. ಏನಾಗಿರಿ? ಎಚ್ಚೆತ್ತುಕೊಳ್ಳಿರಿ. 16ನೇ ವಚನದಲ್ಲಿ ರಿಡೀಮಿಂಗ್ ದ ಟೈಮ್ ಬಿಕಾಸ್ ದ ಡೇಸ್ ಆರ್ ಇವಿಲ್. ಜಾಗ್ರತೆಯಿಂದ ಗಮನಿಸ್ತೀನಿ. ನನ್ನ ಆತ್ಮೀಯರಿಗೆ ನನ್ನ ಕಳಕಳಿಯ ವಿನಂತಿ, ಕಾಲವು ಕೆಟ್ಟವು ಆಗಿರುವುದರಿಂದ ಸಮಯವು ಕಳೆಯುತ್ತಾ ಹೋಗ್ತಾ ಇದೆ. ಅರ್ಥ ಆಗ್ತಾ ಇದೆ ಯಾರಿಗಾದ್ರೆ? ಇಲ್ಲಿ ಬಹಳ ಬಹಳ ಅದ್ಭುತವಾದಂಥ ಎಂಥ ಜ್ಞಾನಿ ಅಪೊಸ್ತಲನಾದ ಪೌಲನ ಲೇಖನಿಗಳು, ಪತ್ರಿಕೆಗಳು ಅರ್ಥ ಮಾಡ್ಕೋಬೇಕಾದ್ರೆ ಅಷ್ಟು ಸಾಧಾರಣವಾದ ಪತ್ರಿಕೆಗಳಲ್ಲ. ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಗ 30 ವರ್ಷಗಳು, ಇವತ್ತು 32ನೇ ವರ್ಷ ನಾನು ಸೇವೆಯಲ್ಲಿ, 30 ವರ್ಷಗಳಾಗಿದ್ರು ಈಗ ನನಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಕಾಲವು ಕೆಟ್ಟವುಗಳಾಗಿರುವುದರಿಂದ, ಇಂಗ್ಲಿಷ್ನಲ್ಲಿ ದಿನಗಳು ಕೆಟ್ಟವುಗಳಾಗಿರುವುದರಿಂದ ಸಮಯವು ಕಳೆಯುತ್ತಿದೆ. ಟೈಮ್ ಈಸ್ ರಿಡೀಮಿಂಗ್ ಅಂತ ಹೇಳ್ತಾ ಇದ್ದಾರೆ. ಲಿಸನ್ ಕೇರ್ಫುಲಿ. ಬಹಳ ಚೆನ್ನಾಗಿ, ಬಹಳ ಅದ್ಭುತವಾದಂಥ ವರ್ಣನೆ ಇದು, ಲೇಖನ ಇದು. ಅಂದ್ರೆ ದಿನಗಳು ಕೆಟ್ಟವುಗಳಾಗಿರೋದ್ರಿಂದ ಸಮಯವು ನೀವು ನಷ್ಟ ಮಾಡ್ತಾ ಇದ್ರಿ. ಯಾಕಂದ್ರೆ ಕೆಟ್ಟ ಕಾರ್ಯಗಳಿಗಾಗಿ, ಕೆಟ್ಟ ವಾಟ್ಸಪ್ ವಿಡಿಯೋಗಳಿಗಾಗಿ, ಕೆಟ್ಟ ಜಾಲತಾಣದಲ್ಲಿ ಬರ್ತಿರ್ತಕ್ಕಂಥ ವಿಡಿಯೋಗಳಾಗ್ಲಿ, ಮ್ಯೂಸಿಕ್ಗಳಾಗ್ಲಿ, ಜೋಕ್ಗಳಾಗ್ಲಿ, ಅಥವಾ ಆಕ್ಷೇಪಣೆಗಳಾಗ್ಲಿ, ಅಥವಾ ಕೆಟ್ಟ ನ್ಯೂಸ್ಗಳಾಗ್ಲಿ, ಕ್ರೈಮ್ ಪ್ರೋಗ್ರಾಮ್ಗಳಾಗ್ಲಿ, ಇವೆಲ್ಲದಕ್ಕಾಗಿ ಈ ಕೆಟ್ಟ ಕಾಲವಿರುವುದರಿಂದ ನಮ್ಮ ಸಮಯ ಈ ಕೆಟ್ಟದಕ್ಕಾಗಿ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನಲ್ಲಿ. ಎಲ್ಲರೂ ಹೇಳ್ತೇವಲ್ವಿಯ? ಆಮೇಲೆ ಈ ಸಮಯ ಬರೋದಿಲ್ಲ. ಒಂದು ಕ್ಯಾಂಡಲ್ ಉರಿಯೋದನ್ನು ನಾವು ಗಮನಿಸ್ತೇವೆ. ಅಷ್ಟು ಆ ಕ್ಯಾಂಡಲ್ಗೆ ಒಂದು ಸಮಯ ಇರ್ತದೆ. ಅದಕ್ಕಾಗಿ ಬೈಬಲ್ನಲ್ಲಿ ಮಾನವನಿಗೆ ಬದುಕಿಗೆ ಒಂದು ಸಮಯ ಇದೆ. ಆ ಕ್ಯಾಂಡಲ್ಗೆ ಒಂದು ಸಮಯ ಇರ್ತದೆ. ಅದಕ್ಕೆ 70 ನಿಮಿಷ ಅಥವಾ 70 ನಿಮಿಷದ ಕ್ಯಾಂಡಲ್ ಇರ್ತದೆ, ಅಥವಾ 80 ನಿಮಿಷದ ಕ್ಯಾಂಡಲ್ ಇರ್ತದೆ. ಆ ಕ್ಯಾಂಡಲ್ 10 ನಿಮಿಷ ಉರಿದು ಹೋಯಿತು. ಎದಕ್ಕಾಗಿ? ಬುಟ್ಟಿ ಕೆಳಗೆ ಗೊತ್ತಿದೆ, ಕತ್ತಲು ಒಳಗೆ ಕ್ಯಾಂಡಲ್ ಉರಿತಾ ಇದೆ. ಓ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಆರ್ ವಿ ವೇಸ್ಟಿಂಗ್ ಅವರ್ ಕ್ಯಾಂಡಲ್? ಅಂದ್ರೆ ಅರ್ಥ ಏನಂದ್ರೆ, ನಮ್ಮ ಬಾಳಿನ ಕ್ಯಾಂಡಲ್ ಉರಿದು ಹೋಗ್ತಾ ಇದೆ. ಎಚ್ಚೆತ್ತುಕೊಳ್ಳಿರಿ. ಈಗ ಆಲ್ರೆಡಿ 10 ವರ್ಷ ಹೋಯ್ತು, 20 ವರ್ಷ ಹೋಯ್ತು, ಈಗಲಾದ್ರೂ ಎಚ್ಚೆತ್ತುಕೊಳ್ಳೋಣ ನಾವು. ನನ್ನ ಪ್ರಿಯ ಸಹೋದರಿ, ಇಲ್ಲಿ ಈ ಮಾತು ನನ್ನ ಲೈಫ್ ಚೇಂಜ್ ಮಾಡಿದೆ. ನಾನು ಟಿವಿನಲ್ಲಿ ಸೀರಿಯಲ್ ಅಲ್ಲ, ಸಿನಿಮಾಗಳಲ್ಲ ಬಿಡಂತ ಹೇಳಿದ್ದೀನಿ ಎಲ್ಲರಿಗೆ, ನಾನು ಬಿಟ್ಟಿದ್ದೀನಿ. ಆದರೆ ನ್ಯೂಸ್ಗಳನ್ನು ನೋಡೋದಕ್ಕಾಗಿ, ಮ್ಯಾಚ್ಗಳನ್ನು ನೋಡೋದಕ್ಕಾಗಿ, ಇನ್ನಿತರ ಸಾಮಾಜಿಕ ಕಾರ್ಯಗಳನ್ನು, ಜ್ಞಾನವೃದ್ಧಿ ಆಗತಕ್ಕ ಕಾರ್ಯ ನೋಡೋದಕ್ಕಾಗಿ ಸುಮಾರು 3 ತಾಸುಗಳಿಗಿಂತ ಹೆಚ್ಚಿನ ಸಮಯ ನಾನು ಖರ್ಚು ಮಾಡ್ತಾ ಇರೋದ್ರಿಂದ ಆ ಸಮಯವನ್ನು ದುಷ್ಟನು ಕದ್ದುಕೊಂಡು ಹೋಗ್ತಾ ಇದ್ದಾನೆ ಅನ್ನತಕ್ಕಂಥ ಸತ್ಯವು ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳಿರುವಾಗ ಆ ಮಾತು ನನಗೆ ಆವಾಗ ಅರ್ಥ ಆಯ್ತು. ಸಮಯ ಕೊಂಚವಾಗಿರೋದ್ರಿಂದ ದುಷ್ಟನು ರಭಸವಾಗಿ ಇಳಿದು ಬಂದು ನಮ್ಮ ಸಮಯವನ್ನು ಕದ್ದುಕೊಂಡು ಹೋಗ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಸಮಯ ಯಾಕೆ ಖರ್ಚಾಗ್ತಾ ಇದೆ? ಹಲೋ, ಯಾಕೆ ಖರ್ಚಾಗ್ತಾ ಇದೆ? ಕಾಲ ಕೆಟ್ಟದಾಗಿರೋದ್ರಿಂದ ಅಂತ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಅಜ್ಞಾನಿಗಳಾಗಿ ನಡೆಯದೆ, therefore do not be unwise but understand what the will of Lord is. ಕರ್ತನ ಆ ದೈವ ಚಿತ್ತ ಏನಿದೆ ಎಂಬುದಾಗಿ ಅರಿತುಕೊಂಡು ನಮ್ಮ ಜೀವನವನ್ನು ಎಲ್ಲರ ಮುಂದೆ ಒಳ್ಳೆ ಕೃತ್ಯಗಳಿಂದ ಪ್ರದರ್ಶಿಸಲ್ಪಡುವಂತೆ ಅವಕಾಶ ಮಾಡಿಕೊಡೋಣ. ರಕ್ಷಣೆ ಹೊಂದಿರತಕ್ಕಂಥ ಎಲ್ಲಾ ಸದಸ್ಯರಿಗೆ ಇದು ಒಳ್ಳೆ ವಾರ್ತೆ. ಆದರೆ ರಕ್ಷಣೆ ಹೊಂದಲಾರದವರು ಕೂಡ ಅವರ ಸಮಯವನ್ನು ವ್ಯರ್ಥ ಮಾಡದೆ ಖರ್ಚು ಮಾಡ್ತಾ ಇದ್ದಾರೆ. ಅವರ ಸಮಯವನ್ನು ದಯಮಾಡಿ ಕೇಳಿಸ್ಕೊಳ್ತೀರಲ್ಲ ನನ್ನ ಪ್ರಿಯ ಸೋದರಿ. ವಿಷಯನಿಗೆ ಅರ್ಥ ಆಗ್ತಾ ಇದೆ. ಒಂದು ಕ್ಯಾಂಡಲ್ ಎಷ್ಟು ವರ್ಷ, ಎಷ್ಟು ತಿಂಗಳ?
ಎಷ್ಟು ನಿಮಿಷ? 70 ಅಥವಾ 80 ನಿಮಿಷ ಅಂತ ಹೇಳಿದೆ. ಅರ್ಥ ಆಗಿದೆ? ಕೆಲವು ಕ್ಯಾಂಡಲ್ಗಳು ಆಲ್ರೆಡಿ 10 ನಿಮಿಷ ಸುಟ್ಟೋಗಿದೆ. ಎಷ್ಟು ವರ್ಷ? ಕೆಲವು ಕ್ಯಾಂಡಲ್ಗಳು 50 ವರ್ಷ ಸುಟ್ಟೋಗಿದೆ, 50 ನಿಮಿಷ ಸುಟ್ಟೋಗಿದೆ. ಇನ್ನು ಉಳಿದಿದ್ದು ಎಷ್ಟು ವರ್ಷ? 20 ವರ್ಷ. ಅರ್ಥ ಆಗ್ತಾ ಇದೆ ನಿಮ್ಗೆಲ್ಲರಿಗೆ? ಬಾಳಿನ ನನ್ನ ಪ್ರಿಯ ಸಹೋದರಿ ಸಹೋದರಿ, ನಾನು ಟೈಟಲ್ ಕೊಟ್ಟಿದ್ದೇನೆ, जीवन का समय कैंडल के तरह जल रहा है, जागो मेरे यारो जागो, आज तो भी जागो. ಕನ್ನಡದಲ್ಲಿ ಬಾಳಿನ ಸಮಯವು ಕ್ಯಾಂಡಲ್ ಹಾಗೆ ಉರಿಯುತ್ತಿದೆ, ಎಚ್ಚೆತ್ತುಕೊಳ್ಳಿರಿ, ಈಗಲಾದರೂ ಎಚ್ಚೆತ್ತುಕೊಳ್ಳಿರಿ ಎಂಬುದಾಗಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಕೆಲವು ಜನ ವಯಸ್ಸೆಲ್ಲ ಆಗಿದೆ, ಈಗಲಾದರೂ ಎಚ್ಚೆತ್ತುಕೊಳ್ತಾ ಇಲ್ಲ. ಎಷ್ಟು ಹೇಳಿದ್ರು ದೊಡ್ಡರಾಗಿದ್ದಾರೆ. ಅವ್ರಿಗೂ ನನ್ನ ಕಳಕಳಿಯ ವಿನಂತಿ. ಪ್ರೈಸ್ ಲಾರ್ಡ್ ಜೀಸಸ್. ಕೇಳ್ತಾ ಇರ್ಬೋದು, ಎಲ್ಲ ನನ್ನ ಬುದ್ಧಿವಂತರು, ಜ್ಞಾನವಂತರು ಸಮಯವನ್ನು ನಷ್ಟ ಮಾಡಿಕೊಂಡಿದ್ದವರು. ಅದಕ್ಕಾಗಿ ತಂದೆ ತಾಯಿಗಳು ಮಕ್ಕಳನ್ನು ಟೈಮನ್ನು ವೇಸ್ಟ್ ಮಾಡದೆ ಅವರಿಗೆ ಆ ಸಮಯವನ್ನು ಸ್ಕೂಲ್ನಲ್ಲಿ, ವಿದ್ಯಾಭ್ಯಾಸದಲ್ಲಿ, ಪ್ರತಿಭೆಗಳಲ್ಲಿ ಟ್ಯೂಷನ್ ಕಳಿಸ್ತಾ, ಅಥವಾ ಅವರಿಗೆ ಆಕ್ಟಿವಿಟೀಸ್ ಮಾಡೋದಕ್ಕಾಗಿ, ಚಟುವಟಿಕೆ ಮಾಡೋದಕ್ಕಾಗಿ, ಅವ್ರಿಗೆ ಒಳ್ಳೆ ಚಟುವಟಿಕೆಗೆ ಕಳಿಸ್ತಾ, ಸಂಗೀತ ವಾದ್ಯಗಳನ್ನು ಬಾರಿಸೋದಕ್ಕಾಗಿ. ನೋಡು, ಆ ಹುಡುಗಿ ಎಷ್ಟು ಚೆನ್ನಾಗಿ ಫ್ಲೂಟ್ ಬಾರಿಸ್ತಾ ಇದೆಯಲ್ಲ ಅಂತೇಳಿ ಒಂದು ತಾಯಿ ಹೇಳ್ತಾ ಇದ್ದಾರೆ. ಅಕ್ಕ, ನೀನು ಆ ಸಮಯವನ್ನು ಸರಿಯಾಗಿ ಖರ್ಚು ಮಾಡಿದ್ರೆ ನೀನು ಚೆನ್ನಾಗಿ ಫ್ಲೂಟ್ ಬಾರಿಸ್ತಾ ಇದ್ದಿ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅದಕ್ಕಾಗಿ ಉರಿಯುತ್ತಿರುವ ಸಮಯ ಜಾಗೃತಿ ಅಂತ ಕೇಳಿದೆ. ಯಾಕಂದ್ರೆ ಮತ್ತೈ ಸುವಾರ್ತೆ 5ನೇ ಅಧ್ಯಾಯದಲ್ಲಿರ್ತಕ್ಕಂಥ ವಚನ ಹೇಳ್ತಾ ಇದೆ ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ಮಾತಾಡಿರ್ತಕ್ಕಂಥ ಮಾತುಗಳು ಅದ್ಭುತವಾದಂಥ ಮಾತುಗಳು, ಜಗತ್ತಿನ ಎಲ್ಲ ಜ್ಞಾನಿಗಳ ಜ್ಞಾನವನ್ನು ಮೀರತಕ್ಕಂಥ ಮಾತುಗಳು. ಅದಕ್ಕೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, 5ನೇ ಅಧ್ಯಾಯ ಮತ್ತೈ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಅದನ್ನು. ಯೇಸು ಹೇಳ್ತಾ ಇದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಓದ್ತೀರಾ ಮಾತನ್ನು? 5ನೇ ಅಧ್ಯಾಯ. ನನ್ನ ಪ್ರಿಯ ಸಹೋದರಿಯರು ಎಷ್ಟು ಬುದ್ಧಿವಂತರು ನನ್ನ ಜೊತೆಲಿ. 14ನೇ ವಚನ ಓದ್ತೀರಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬುದ್ಧಿವಂತರೇ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಟ್ಟದ ಮೇಲಿರುವ ಪಟ್ಟಣವು ಮರೆಯಾಗಿರಲಾರದು. ಇಲ್ಲವೇ ಮನುಷ್ಯರು ದೀಪವನ್ನು ಅಂಟಿಸಿ ಹೊತ್ತಿಸಿ ಕೊಳದೊಳಗೆ ಅಂದ್ರೆ ಬುಟ್ಟಿ ಕೆಳಗೆ ಇಡದೆ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಆ ದೀಪವು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಇಲ್ಲೇ ಮನೆಯಲ್ಲಿದ್ದವರಿಗೆಲ್ಲ ಬೆಳಕು ಕೊಡ್ತಾ ಇದೆ. ಏನು ದೀಪ ಇದು? ಏನ್ರಿ, ಆಕಿ ಬಂದಾಗಿದ್ದು ಮನ್ಯಾಗ ಜಗಳ ಅಂತ ಹೇಳಿದ್ದಾರೆ, ಅಂದ್ರೆ ಕತ್ತಲು ಕೊಡ್ತಾ ಇದೆ. ನಮ್ ತಾಯಿ ಉಪಯೋಗಿಲ್ರಿ. ಏನಾತ್ರಿ, ನಮ್ ತಾಯಿ ಯಾವಾಗ ಮೊಬೈಲ್ ಬಿಸಿ ಇರ್ತಾಳ್ರಿ, ನಮಗೆ ಓದಿಸೋದಿಲ್ಲ, ಏನ್ ಮಾಡೋದಿಲ್ಲ. ಯಾವಾಗ ಟಿವಿ ಸೀರಿಯಲ್ ನೋಡ್ತಾ ಇರ್ತೀವಿ. ನಮ್ಮ ತಾಯಿ ಯಾವತ್ತೂ ನಮಗೆ ಇದು ಓದಲಿಕ್ಕೆ ಪ್ರೋತ್ಸಾಹ ಮಾಡೋದಿಲ್ಲ. ಅದಕ್ಕಾಗಿ ಮತ್ತೆ ಓದ್ತಿರಿ ಕೆಳಗೆ. ಅದರಂತೆಯೇ ಜನರು ನಿಮ್ಮ ಒಳ್ಳೆ ಕ್ರಿಯೆಗಳು ಅಂದ್ರೆ ಒಳ್ಳೆ ಸಂಗೀತ ಆಗಲಿ, ಒಳ್ಳೆ ಪ್ರತಿಭೆ ಆಗಲಿ, ಸಂಗೀತ ಬಾರಿಸೋ ಪ್ರತಿಭೆ ಆಗಲಿ, ಸಂಗೀತವಾದಿಗಳನ್ನ ಬಾರಿಸೋ ಪ್ರತಿಭೆಗಳಾಗಲಿ, ಡ್ರಾಯಿಂಗ್ ಮಾಡೋ ಪ್ರತಿಭೆ ಆಗಲಿ, ಅಥವಾ ಹಾಡಾಡೋ ಪ್ರತಿಭೆ ಆಗಲಿ, ಅಥವಾ ಡಿಸೈನ್ ಮಾಡೋ ಪ್ರತಿಭೆ ಆಗಲಿ, ಅಥವಾ ಕುಕಿಂಗ್ ಮಾಡೋ ಪ್ರತಿಭೆ ಆಗಲಿ, ಅಥವಾ ಬಿಸ್ನೆಸ್ ಮಾಡೋ ಪ್ರತಿಭೆ ಆಗಲಿ, ಅಥವಾ ಮ್ಯಾನೇಜ್ಮೆಂಟ್ ಮಾಡೋ ಏನೇ ಇರಲಿ, ನಿಮ್ಮ ಒಳ್ಳೆ ಕಾರ್ಯಗಳಿಂದ ಜನರ ಮುಂದೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅದರಂತೆ ಜನರು ನಿಮ್ಮ ಒಳ್ಳೆಯ ಕ್ರಿಯೆಗಳು ನೋಡಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಪರಲೋಕದಲ್ಲಿರುವಂತ ನಿಮ್ಮ ತಂದೆಯಾದ ದೇವರು ಮಹಿಮೆ ಪಡಿಸುವ ಹಾಗೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಇದರ ಅರ್ಥ ಏನಂದ್ರೆ, ನಿಮ್ಮ ಕ್ಯಾಂಡಲ್ ಆರೋದ್ರೊಳಗೆ ಪ್ರಕಾಶಿಸಿರಿ ಎಂಬುದಾಗಿ. ನಿಮ್ಮ ಮಕ್ಕಳ ಅಂದ್ರೆ ಕನಿಷ್ಠ ನಿಮ್ಮ ಈ ಬೆಳಕು, ಕ್ಯಾಂಡಲ್ ನಲ್ಲಿ ಉರಿತಿರ್ತಕ್ಕಂಥ ಈ ಜೀವನದ ಬೆಳಕು ನಿಮ್ಮ ಮಕ್ಕಳಿಗಾದ್ರೆ, ನಿಮ್ಮ ಕುಟುಂಬಕ್ಕಾದ್ರೆ ಒಂದು ಒಳ್ಳೆ ಉದ್ಧಾರಕ್ಕಾಗಿ ನಡೆಸುವಂತೆ ಮಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ಲ. ಯಾಕೆ ಹೇಳ್ತಾ ಇದ್ದಾರೆ, ಈಗ ಆಲ್ರೆಡಿ ಕೆಲವು ಜನ 30 ವರ್ಷ ಉರಿದೋಗಿದೆ. ಅದಕ್ಕಾಗಿ ಬೈಬಲ್ ನಲ್ಲಿ ಮಾನವನೆಂಬ ಕ್ಯಾಂಡಲ್ಗೆ ವಯಸ್ಸು ಎಷ್ಟಿದೆ ಎಂಬುದಾಗಿ ಹೇಳಲಾಗಿದೆ. 90ನೇ ಅಧ್ಯಾಯ ಕೀರ್ತನೆ ಪುಸ್ತಕ, ಕೀರ್ತನೆ 90
9ನೇ ವಚನದಿಂದ ಓದ್ಕೊಳ್ತೀವಿ. ಎಷ್ಟೋ ಜನರು, ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇದೆ ದಾಂಡೇಲಿಯಲ್ಲಿ. ಆದರೆ ಇಷ್ಟು ಜನ ವಿಶ್ವಾಸಿಗಳು, ಇಷ್ಟು ಬಹುಸಂಖ್ಯಾತದಲ್ಲಿ ತುಂಬಿ ಬರ್ತಿದ್ದ ವಿಶ್ವಾಸಿಗಳ ವಿಷಯದಲ್ಲಿ ನಿಜವಾಗಲೂ ನಾನು ಬಹಳ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಿನ್ನ ರೋಷದಿಂದ ನಮ್ಮ ಕಾಲವೆಲ್ಲ, ಕೀರ್ತನೆ 99ನೇ ವಚನ. ನಿನ್ನ ರೋಷದಿಂದ ನಮ್ಮ ಕಾಲವೆಲ್ಲ, ನಾವು ಮಾಡಿರುವ ಪಾಪದ ನಿಮಿತ್ತ ನಮ್ಮ ಕಾಲವು ನಾಶವಾಗದೆ, ಸಂದು ಹೋಯಿತು, ಕಂದಿ ಹೋಗದೆ, ನಮ್ಮ ವರ್ಷಗಳು ನಿಟ್ಟುಸಿರಿನಂತೆ ತೀರಿ ಹೋದವು, ನಮ್ಮ ವರ್ಷಗಳು ನಿಟ್ಟುಸಿರಿನಂತೆ ತೀರಿ ಹೋದವು, ವ್ಯರ್ಥವಾದವು. ನಮ್ಮ ಆಯುಷ್ಕಾಲವು 70 ವರ್ಷ. ನೋಡ್ರಿ, ಮಾನವನ ಆಯುಷ್ಯ ಕಾಲವು 70 ವರ್ಷ. ಬಲ ಹೆಚ್ಚಿದರೆ ಹಲೋ, ಅರ್ಥ ಆಗಿದೆ? 70 ವರ್ಷ ಸ್ಟ್ರೆಂತ್ ಇರ್ತದೆ ಅಂತ ಹೇಳ್ತಾ ಇದೆ ನೋಡ್ರಿ. ಹಲೋ, 70 ವರ್ಷ, 70 ವರ್ಷ ಮಾನವನ ಆಯುಷ್ಯ ಕಾಲ 70 ವರ್ಷ. ಬಲ ಹೆಚ್ಚಾಗಿದ್ರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ, ಕಷ್ಟ ಸಂಕಟಗಳೇ ಅದರ ಆಡಂಬರ. ಅದು ಬೇಗ ಆಡಂಬರದ ಗೊತ್ತಿಲ್ಲ. ಲಕ್ಸುರಿ. ವಾಟ್ ಈಸ್ ಲಕ್ಸುರಿ? ಸಾರೋಸ್ ಅಂಡ್ ಅಡ್ವರ್ಸಿಟೀಸ್ ಆರ್ ದ ಲಕ್ಸುರಿ ಫಾರ್ ದೇರ್ ಲೈಫ್ಸ್. ಮುಂದೆ ಹೋಗ್ತೀರಮ್ಮ. ಅದು ಬೇಗನೆ ಗತಿಸಿ ಹೋಗುತ್ತದೆ. 70-80 ವರ್ಷ ಬೇಗನೆ ಗತಿಸಿ ಹೋಗುತ್ತೆ. ನಾವು ಹಾರಿ ಹೋಗುತ್ತೇವೆ. ನಾವು ಹಾರಿ ಅಂದ್ರೆ ಅದರ ದಹಿಸಿ ಆ ಕ್ಯಾಂಡಲ್ ಸುಟ್ಟು ಹೋಗುತ್ತೆ. ನಿನ್ನದು ಕೋಪದ ಬಲವನ್ನು ಭಯಭಕ್ತಿಗೆ ಕಾರಣವಾಗಿ. ಥ್ಯಾಂಕ್ ಯು ಸಿಸ್ಟರ್. ಎಷ್ಟಾಯ್ತು? 10 ಆಯ್ತಲ್ಲ. ಈಗ 12 ಬರ್ರಿ. ನಮ್ಮ ದಿನಗಳು ಕೊಂಚವೇ ಎಂದು ನೋಡ್ರಿ, ಬೈಬಲ್ ಹೇಳ್ತಾರೆ ನಮ್ಮ ದಿನಗಳು ಕೊಂಚವೇ ಎಂದು ಎನಿಸಿಕೊಳ್ಳುವ ಹಾಗೆ ನಮಗೆ ಕಳಿಸು. ಅರ್ಥ ಆಯ್ತಾ? ಏನು ನಮ್ಮ ದಿನಗಳು ಕೊಂಚವೇ ಎಂದು ಎನಿಸಿಕೊಳ್ಳುವ ಹಾಗೆ ಕಲಿಸಿಕೊಡೋದ್ರೆ ಅರ್ಥ ಏನು? ಇರುವ ದಿನಗಳು ಕೊಂಚವಾಗಿದೆ, ಅದರೊಳಗೆ ನಾವೇನ್ ಮಾಡ್ಬೇಕು? ಒಳ್ಳೆ ಒಳ್ಳೆ ಕಾರ್ಯಗಳನ್ನು, ಕರ್ತವ್ಯಗಳನ್ನು ಮಾಡಿ ಜನರ ಮುಂದೆ ಪ್ರಕಾಶಿಸಬೇಕು. ಅದರಲ್ಲಿರುವ ಸಂತೋಷನೇ ಬೇರೆ ರೀ. ನೋಡ್ರಿ, ಮಕ್ಕಳು ಎಷ್ಟು ಒಳ್ಳೆ ಮಕ್ಕಳು ನೋಡ್ರಿ, ವಾಕ್ಯಗಳೆಲ್ಲ ಬರೆದಿಟ್ಕೊಳ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಅವರ ಪ್ರತಿಭೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಕೆಲವು ಜನ ಅವರ ಪ್ರತಿಭೆ ನೋಡಿ ಹೆಂಗ್ ಪ್ರದರ್ಶಿಸ್ತಾ ಇದ್ದಾರೆ ಎಲ್ಲರೂ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲಿ, ಪ್ರದರ್ಶನ ಎಷ್ಟು ಚೆನ್ನಾಗಿ ಪ್ರದರ್ಶಿಸ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತದೆ ನಿಮ್ಮೆಲ್ಲರೂ ನೋಡಿರುವಾಗ. ಹೃದಯದಲ್ಲಿ ಸಂತೋಷ ಉಕ್ಕಿ ಉಕ್ಕಿ ಬರ್ತಾ ಇದೆ. ನಮ್ಮ ಬ್ರದರ್ ಹೊಸದಾಗಿ ಕ್ರೈಸ್ತವರಾಗಿದ್ದಾರೆ. ಅವರು ಬೈಬಲ್ ವಚನಗಳು ಬರೆದಿಟ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ, ಬರೆದಿಟ್ಟುಕೊಳ್ಳುವಾಗಿ ಒಂದು ಒಳ್ಳೆ ವಚನ ಹೇಳ್ತೇನೆ. ಆರ್ ಯು ರೆಡಿ? ವಚನ ಹೇಳ್ತೇನೆ. ಇದರ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳಿದಾರೆ ಅಂದ್ರೆ, ಯೋಬನು ಪುಸ್ತಕ 19ನೇ ಅಧ್ಯಾಯದಲ್ಲಿ ಬರೆದಿಟ್ಕೊಳ್ಳತಕ್ಕಂಥವರಿಗೆ ಒಂದು ಒಳ್ಳೆಯ ವಚನ ನಿಮ್ಮ ಗಮನಕ್ಕೆ ತರಬೇಕು. 19ನೇ ವಚನದಲ್ಲಿ ಅದ್ಭುತವಾದಂಥ ಮಾತು ಮಾತಾಡಿದಾನೆ ಯೋಬನು. ನನ್ನ ಮಾತುಗಳು, ಈ ದಿವ್ಯ ಮಾತುಗಳು ಹೇಗೆ, ಯಾವ ರೀತಿಯಲ್ಲಿ ಬರಿಬೇಕೆಂಬುದಾಗಿ ಹೇಳ್ತಾನೆ. 23 25 ಓದ್ತೀರಿ, ಬೇಗನೆ ಓದ್ತೀರಿ. ಏಬರ ಪುಸ್ತಕ 19ನೇ ಅಧ್ಯಾಯ 23 25 ಓದ್ತೀರಿ ಬೇಗನೆ. ನನ್ನ ಮಾತುಗಳು, ನೋಡ್ರಿ, ದೇವರ ಮಾತುಗಳು, ಕರ್ತನ ಮಾತುಗಳನ್ನು, ನನ್ನ ಮಾತುಗಳನ್ನು ಬರೆಯಲ್ಪಟ್ಟಿದ್ದರೆ ಅವು ಪುಸ್ತಕದಲ್ಲಿ ರಚಿಸಲ್ಪಟ್ಟಿದ್ದರೆ ಕಬ್ಬಿಣದ ಕಂಠದಿಂದ ಸೀಸದ ಸಂಗಡ ನಿತ್ಯವಾಗಿ. ಈಗ ಸೀಸ ಬಂತಲ್ಲ ನಿಮ್ಮ ಹತ್ರ, ಪೆನ್ಸಿಲ್, ಶೀಸ್ ಪೆನ್ಸಿಲ್ ಬಂತಲ್ಲ. ಅಲ್ಲೆಲ್ಲೂಯಾ. ಸೀಸದ ಸಂಗಡ ಕಬ್ಬಿಣದ ಕಂಠದಿಂದ ಅಲ್ಲ ಕಿಂಗ್ ಮುಗಿಸ್ಲಿ. ಸೀಸದ ಸಂಗಡ ನಿತ್ಯವಾಗಿ ಬಂಡೆ ಮೇಲೆ ಅವುಗಳನ್ನು ಕೆತ್ತಲ್ಪಟ್ಟಿದರೆ ಎಷ್ಟೋ ಒಳ್ಳೆಯದು. ಭಕ್ತರೆಲ್ಲರಿಗೆ ದೇವರಿಗೆ ಆಗಲಿ. ಆಡಿಯೋ ಚೆನ್ನಾಗಿ ಹೋಗಿದೆ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಎಂಥ ಜ್ಞಾನಿಗಳು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇದಕ್ಕೆಲ್ಲ ಜ್ಞಾನ ಉಪಯೋಗ ಮಾಡೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಗಂಭೀರವಾಗಿ ಹೇಳಿದ್ರು ಈಗಲಾದರೂ. ಪ್ರೈಸ್ ಲಾರ್ಡ್ ಜೀಸಸ್. 3 ವರ್ಷದ ಇದ್ದೆ, ನನ್ನನ್ನು ಹಿಂಗೆ ಅಂದಿದೆಯಲ್ಲ ನೀನು. ಪಾಪ ಅವ್ರು ಮರೆತು ಹೋಗಿದ್ದಾರೆ. ಅಂಥವೆಲ್ಲ ನೆನಪಿರ್ತದಂತೂ ಒಳ್ಳೆಯ ಸಂಗತಿಗಳ ನೆನಪಿರೋದಿಲ್ಲ. 3 ವರ್ಷದ ಇವತ್ತವರೆಗೂ ಉರಿದುರು ಸತ್ತು ಹೋಗ್ಯಾರ. 3 ವರ್ಷ ವೇಸ್ಟ್ ಆಗಿದೆ. ಭಾಳನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕು. ನನ್ನ ಪ್ರಿಯ ಸಹೋದರಿ, ಎಷ್ಟು ಅದ್ಭುತವಾದ ನನ್ನ ವಾಕ್ಯಗಳು, ನಾನು ಮಾತಾಡ್ತಕ್ಕಂಥ ವಾಕ್ಯಗಳು ಕಲ್ಲಿನ ಮೇಲೆ
ಹಾ ಹಾ ಎಷ್ಟೋ ಒಳ್ಳೆಯದು. ಕಾರಣ ಏನಂದ್ರೆ ನಾನು ನನ್ನ ವಿಮೋಚಕನು ಜೀವಿಸುತ್ತಾನೆಂದು ಆತನು ಕಡೇ ದಿನದಲ್ಲಿ ಅಂತ್ಯಕಾಲದಲ್ಲಿ ಭೂಮಿಯ ಮೇಲೆ, ಇದು ಪುನರುತ್ಥಾನದ ವಿಷಯದಲ್ಲಿ ಯೋಬನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ನಿಲ್ಲುವನೆಂದು ತಿಳಿದಿದ್ದೇನಷ್ಟೇ. ಮತ್ತು ನನ್ನ ಚರ್ಮದ ಹುಳಗಳು ಈ ದೇಹವನ್ನು ನಾಶಪಡಿಸಿದ್ದಾಗೆ ನಾನು ಶರೀರದಿಂದ, ಅಷ್ಟೇ ಸಾಕು. ಥ್ಯಾಂಕ್ ಯು. ಅಂದ್ರೆ ಸಮಯ ಏನಾಗ್ತಾ ಇದೆ, ಈ ಸಮಯ ವ್ಯರ್ಥ ಮಾಡದೆ ಈ ವಾಕ್ಯಗಳನ್ನು ಬರೆದಿಟ್ಟುಕೊಳ್ಳೋದು ಕೂಡ ಅತ್ಯಂತ ಉತ್ತಮವಾಗಿದೆ ಎಂಬುದಾಗಿ ಹೇಳ್ತಾರೆ. ಎಲ್ಲರೂ ಹೇಳ್ತೀರಲ್ಲ. ಈಗ ಕೆಲವು ಜನರ ಸಮಯ 30 ವರ್ಷ ಉರಿದೋಯ್ತು, ಕೆಲವು ಜನ 50 ವರ್ಷನೂ ವೇಸ್ಟ್ ಮಾಡಿದ್ದಾರೆ. ವಯಸ್ಸಾಗಿಬಿಟ್ಟು ಮುದುಕರಾಗಲಿಕ್ಕೆ ವಯಸ್ಸಾಗಿದ್ರೆ ವೃದ್ಧರಾಗ್ತಾ ಇದ್ದಾರೆ. ಈಗಲಾದರೂ ನಮಗೆ ಎಚ್ಚೆತ್ತುಕೊಂಡ್ರೆ ಭಾಳ ಒಳ್ಳೆಯದೆಂಬುದಾಗಿ ನನ್ನ ಕಳಕಳಿಯ ವಿನಂತಿ ನಿಮ್ಮಲ್ಲಿ. ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿ ಸಹೋದರಲ್ಲಿ, ಯಾಕೆಂದರೆ ನೀವು ನೋಡ್ರಿ, ಆತ್ಮೀಯರಾದ ನಿಮಗೆ ಒಂದು ದೊಡ್ಡ ಪಾಠ. ಅನ್ಯರು ತಮ್ಮ ಮಕ್ಕಳನ್ನು ಸಮಯವನ್ನು ವ್ಯರ್ಥ ಮಾಡದೆ ಅವರ ಮಕ್ಕಳನ್ನು ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಇಂಜಿನಿಯರ್ಗಳಾಗಿ, ಡಾಕ್ಟರ್ಗಳಾಗಿ, IAS ಆಫೀಸರ್ ಆಗಿ ಅವರನ್ನು ತಯಾರು ಮಾಡ್ತಾ ಇದ್ದಾರೆ. ಅಂದರೆ ಅವರು ತನ್ನ ಮಕ್ಕಳ ಸಮಯವನ್ನು ವ್ಯರ್ಥವಾಗದಂತೆ ನೋಡ್ಕೊಳ್ತಾ ಇದ್ದಾರೆ. ಆತ್ಮೀಯರೇ, ನಿಮ್ಮ ಮಕ್ಕಳ ಸಮಯವನ್ನು ಕೂಡ ವ್ಯರ್ಥ ಆಗದಂತೆ ನೀವು ನೋಡ್ಕೊಳ್ಬೇಕು. ಅದಕ್ಕಾಗಿ ಬರಲ್ಪಟ್ಟಿದೆ, ದಿನಗಳು ಕೆಟ್ಟವು ಆಗಿರೋದ್ರಿಂದ ಸಮಯ ಕಳೀತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಇವತ್ತು ಸಮಯಕ್ಕಿರುವ ಅಮೂಲ್ಯತ್ವವನ್ನು ನಾವು ನೋಡಿದ್ದೇವೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಒಂದು ಮನುಷ್ಯ ಹೇಳಿದಾನೆ, ಬಹಳ ದೊಡ್ಡ ಬೋಧಕನಾತ, ಗಂಭೀರವಾಗಿ ಹೇಳ್ತಿರಲ್ವಿ. ಈಗ ನಮಗೆ ಕಳೆದು ಹೋಗಿರ್ತಕ್ಕಂಥ ಈ ಬಾಲ್ಯಾವಸ್ಥೆ ಇದೆಯಲ್ಲ, ಬಚಪನ್ में बहुत अच्छी थी, तभी सीखे तो बहुत अच्छा होता था. ಮಕ್ಕಳಿಗೆಲ್ಲ ನೀವು ಭಾಳ ಅದೃಷ್ಟವಂತರ್ರಿ. ಸಮಯ ನಷ್ಟ ಆಗ್ಲಿಕ್ಕೆ ಮುಂಚೆ ನನ್ನ ಕೈಯಾಗ ಸಿಕ್ಕಿರಿ. ಪ್ರೈಸ್ ದ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಈ ಬಾಲ್ಯಾವಸ್ಥೆಯಲ್ಲಿ ಈ ಸಮಯ, ಅವನು ಒಂದು ಮಾತು ಹೇಳಿದರೆ ನನಗೆ ಅಲ್ಲಿ ಕೂಡ ಲೈಫ್ ಚೇಂಜಿಂಗ್ ಆಗಿದೆ. ಸಿಸ್ಟರ್, ಅಕ್ಕ, ಅಣ್ಣ, ಪ್ರೈಸ್ ಲಾರ್ಡ್ ಜೀಸಸ್, ಬ್ರದರ್, 1 ಸೆಕೆಂಡ್ ನಿಮ್ಮ ಜೀವನದಲ್ಲಿ ಹೋಗಿದ್ರೆ ಅದನ್ನು ವಾಪಸ್ ತರಲಿಕ್ಕೆ ಅಮೆರಿಕ ರಾಷ್ಟ್ರದ $1 ಕೊಟ್ಟರು ಕೂಡ ವಾಪಸ್ ಬರೋದಿಲ್ಲ. ಈ ಮಾತು ನನ್ನ ಲೈಫ್ನಲ್ಲಿ ಮತ್ತೊಂದು ತಿರುವು ತಂದಿತ್ತು. ಅಮೆರಿಕ ರಾಷ್ಟ್ರದ $ಮಿಲಿಯನ್ಸ್, ದಶಕೋಟಿಗಳು, ದಶಲಕ್ಷ $ಗಳು ಕೊಟ್ಟಿದ್ರು ಕೂಡ ನಮ್ಮ ಜೀವನದಲ್ಲಿ ಕಳೆದು ಹೋಗಿರ್ತಕ್ಕಂಥ ಸಮಯ ಒಂದು ಕ್ಷಣವಾಗಲಿ ಮತ್ತು ತಿರುಗಿ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಇವತ್ತಿಂದ ಸಮಯವನ್ನು ಬಹು ಬೆಲೆ ಬಾಳಿಂದೆಂಬುದಾಗಿ, ಬಹು ಬೆಲೆ ಉಳ್ಳದೆಂಬುದಾಗಿ ಅದನ್ನು ಪರಿಗಣಿಸಿ, ಕಾಲವು ಕೆಟ್ಟದಾಗಿರೋದ್ರಿಂದ ಸಮಯ ಕೆಟ್ಟ ವಿಷಯಗಳಿಗೆ ಕಾಲ ಕ್ಷೇಪಣೆ ಆಗ್ತಾ ಇದೆ. ಜಾಗ್ರತೆ ಪಡೋಣ. ಸಮಯವನ್ನು ಅನೇಕ ಆತ್ಮೀಯರಾಗಿರ್ತಕ್ಕಂಥ ನಿಮಗೆ ಒಂದು ದೊಡ್ಡ ಪಾಠ. ಅನೇಕ ಅನ್ಯ ಜನರು ತಮ್ಮ ಸಮಯವನ್ನು ವ್ಯರ್ಥವಾದ ಕಾರ್ಯಗಳಿಗೆ ಖರ್ಚು ಮಾಡದೆ, ವ್ಯರ್ಥ ಮಾಡದೆ ಅವರು ತಮ್ಮ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡಾಗಿ ಆತ್ಮೀಯರಾಗಿರುವ ನೀವು ಅವರನ್ನು ನೋಡ್ಯಾರ ಕಲ್ಕೋಬೇಕು, ಸಮಯವನ್ನು ಹೇಗೆ ಸದ್ವಿನಿಯೋಗ ಮಾಡಿಕೋಬೇಕು ಅನ್ನೋದಾಗಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಯಾರಾದರೂ ಸ್ವಲ್ಪ ಯಾರಾದರೂ ಎನ್ಕರೇಜ್ ಮಾಡಿದರೆ, ಅಕ್ಕ ನೀನು ಇವತ್ತು ಹಾಕಿದ ಡ್ರೆಸ್ 1 ವರ್ಷ ನಂತರ ಹಾಕ್ತೀಯಲ್ಲ, ನೀನು ಎಂಥ ಡ್ರೆಸ್ ಹಾಕ್ತೀಯ? ಹೌದು, ನಾನು ಯಾವತ್ತು ಒಂದು ಡ್ರೆಸ್ ಹಾಕಿದರೆ 1 ವರ್ಷ ಮಟ್ಟ ಆ ಡ್ರೆಸ್ ಹಾಕಲ್ಲ ನಾನು, ಅಷ್ಟು ಡ್ರೆಸ್ಸುಗಳಿದೆ ನನ್ನ ಹತ್ರ. ಇದನ್ನು ಯಾರೋ ಹೇಳಿದ ಕೂಡಲೇ ಆ ಡ್ರೆಸ್ಸುಗಳ ಮೇಲೆ ಪೂರಾ ಮನಸ್ಸು. ಆನ್ಲೈನ್ನಲ್ಲಿ ತೆಗೆದ್ರೆ ಎಲ್ಲ ಆನ್ಲೈನ್ ಬಟ್ಟೆ ನೋಡ್ಕೊಳ್ತಾ 1 ತಾಸು ಹೋಗಿದೆ. ಅವ್ರಿಗೆ ಗೊತ್ತಾಗಿಲ್ಲ ಸೈತಾನ್ ಸಮಯ ಕೊಂಚ ಆಗಿದೆ ಎಂಬುದಾಗಿ ಖರ್ಚು ಮಾಡ್ಕೊಂಡು ಹೋಗಿದೆ ಅಂತ. ಇಲ್ರಿ, ನಮ್ಮ ರಿಲೇಷನ್ಸ್, ಅದಕ್ಕೆ ನಾನು ಭಾಳ ಸ್ವಲ್ಪ ಟೈಮ್ನಲ್ಲಿ ಮಾತು ಮುಗಿಸ್ಬೇಕಂತ ತಿಳ್ಕೊಂಡಿದ್ದೆ. ಏನು ಮಾಡಬೇಕು, 1.5 ತಾಸು ಮಾತಾಡ್ತಾರೆ. ಫ್ರೆಂಡ್ಶಿಪ್ ಇದೆಯಲ್ಲ. ಮೈ ಡಿಯರ್ ಬ್ರದರ್, ಡೆವಿಲ್ ಇಸ್ ಸ್ಟೀಲಿಂಗ್ ಯುವರ್ ಟೈಮ್. ಸೈತಾನನು ಯಾರೋ ದುಷ್ಟ ವೇಷ ಹಾಕೊಂಡು 2 ಕೊಂಬಿಟ್ಕೊಂಡು ಬಾಲ ಇಟ್ಕೊಂಡು ಮೈಯೆಲ್ಲ ವಿಕಾರವಾಗಿ ಬಂದು ನಿಮ್ಮ ಹತ್ರ ಸಮಯ ಕತ್ಕೊಳ್ತಾ ಇಲ್ಲ. ನಿಮ್ಮ ಸ್ನೇಹಿತರಾಗಿ, ನಿಮ್ಮ ಒಳ್ಳೆ ಮಿತ್ರರಾಗಿ, ಒಳ್ಳೆ ಸೀರಿಯಲ್ಗಳಾಗಿ, ಒಳ್ಳೆ ಪ್ರೋಗ್ರಾಮ್ ಆಗಿ, ಒಳ್ಳೆ ಟೆಲಿವಿಷನ್ ಮಾಧ್ಯಮವಾಗಿ ನಿಮ್ಮ ಹತ್ರ ಬಂದು ನಿಮ್ಮ ಸಮಯವನ್ನು ಕದ್ದುಕೊಂಡು ಹೋಗ್ತಾ ಇದೆ. ಪ್ರಕಟಣೆ 12:12 ಮತ್ತೊಂದು ಆವೃತ್ತಿ
ನೆನಪು ಮಾಡಿಕೊಳ್ಳೋಣ. ಸಮಯವು ಕೊಂಚವಾಗಿರುವುದರಿಂದ ಸೈತಾನನು ರಭಸವಾಗಿ ರೌದ್ರವಾಗಿ ಇಳಿದು ಬಂದಿದ್ದಾನೆ. ನಮ್ಮ ಆತ್ಮೀಯರ ಸಮಯವನ್ನು ಕದ್ದುಕೊಳ್ಳೋದಕ್ಕಾಗಿ ಜಾಗ್ರತೆ ಉಳ್ಳೋಣ, ಎಚ್ಚೆತ್ತುಕೊಳ್ಳೋಣ, ಕಣ್ಣನ್ನು ಮುಚ್ಚಿ ಈಗ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಕರ್ತನೆ, ಇನ್ನು ಮುಂದೆ ನನ್ನ ಜೊತೆ ಹೇಳುತ್ತೆ, ಎಲ್ಲ ಹೇಳ್ತೀರಿ, ಕರ್ತನೆ, ಇಂದಿನಿಂದ ನನ್ನ ಸಮಯವನ್ನು ವ್ಯರ್ಥವಾದ ಕಾರ್ಯಗಳಿಗೆ ಖರ್ಚು ಮಾಡಲ್ಲ, ವ್ಯರ್ಥವಾದ ಕಾರ್ಯಗಳಿಗೆ ವ್ಯಯ ಮಾಡೋದಲ್ಲ. ಯೇಸುವೆ, ನನ್ನ ಸಮಯವನ್ನು, ತಲಾಂತುಗಳು, ಪ್ರತಿಭೆಗಳು, ನನಗೆ ನೀನು ಕೊಟ್ಟಿರತಕ್ಕಂಥ ಟ್ಯಾಲೆಂಟ್ಗಾಗಿ, ನಾನು ಅಭ್ಯಾಸಕ್ಕಾಗಿ ನಾನು ಖರ್ಚು ಮಾಡ್ತೇನೆ. ವ್ಯರ್ಥ ಮಾಡಲ್ಲ ಕರ್ತನೆ, ವ್ಯರ್ಥ ಮಾಡಲ್ಲ. ಈ ಸಮಯ ಉರಿದು ಹೋಗ್ತಾ ಇದೆ. ನನ್ನ ಪ್ರಿಯರೇ, ಬಾಳಿನ ಸಮಯವು ಕ್ಯಾಂಡಲ್ ಹಾಗೆ ಉರಿಯುತ್ತಿದೆ. ಎಚ್ಚೆತ್ತುಕೊಳ್ಳ್ರಿ. ಆ ಉರಿದು ಹೋಗಿರುವ ಕ್ಯಾಂಡಲ್ ಮತ್ತು ತಿರುಗಿ ಬರಲ್ಲ. ಈಗ 50 ವರ್ಷ ಉರಿದು ಹೋಗಿರ್ಬೋದು, 30 ವರ್ಷ ಉರಿದು ಹೋಗಿರ್ಬೋದು, ಇನ್ನು ಕೆಲವೇ ವರ್ಷಗಳಿರ್ಬೋದು. ಈಗಲಾದರೂ ಎಚ್ಚೆತ್ತುಕೊಳ್ಳಿರಿ. ನಿಮ್ಮ ಸಮಯವು ದುಷ್ಟನು, ಸೈತಾನನು ಕದ್ದುಕೊಂಡು ಹೋಗ್ತಾ ಇದ್ದಾನೆ. ಆವಾಗಿಂದ ನನ್ನ ಮನೆಯಲ್ಲಿ ಈ ಟಿವಿಯನ್ನೇ ಎತ್ತು ಬೇರೆಯವರು ಕೊಟ್ಟುಬಿಟ್ಟಿದ್ದೇನೆ. ಸುಮಾರಿಗೆ 5-6 ವರ್ಷ ಆಗಿರ್ಬೋದು. ನನ್ನ ಸಮಯ ನಾನು ಟಿವಿನಲ್ಲಿ ನ್ಯೂಸ್ಗಳಿಗಾಗಲಿ ವ್ಯರ್ಥವಾದ ಕಾರ್ಯಗಳಿಗಾಗಲಿ ಖರ್ಚು ಮಾಡದಂತೆ ಈಗ ಹೆಚ್ಚಾಗಿ ಜ್ಞಾನ, ಬುದ್ಧಿ, ವಿವೇಕ, ತಲಾಂತು, ತರಬೇತಿ, ನನಗೆ ಕೊಡಲಾಗಿರ್ತಕ್ಕಂಥ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಆಗಲಿ, ಮ್ಯೂಸಿಕ್ ಕ್ಲಾಸ್ಗಳಾಗಲಿ, ಇದಕ್ಕಾಗಿ ಸಮಯವನ್ನು ಖರ್ಚು ಮಾಡ್ತಾ ಇದ್ದೇನೆ. ಈಗಲಾದರೂ ನಮ್ಮ ತಪ್ಪುಗಳನ್ನು ತಿಳಿದುಕೊಂಡು ಇಂದಿನಿಂದ ಸಮಯವನ್ನು ವ್ಯರ್ಥ ಮಾಡದೆ, ಈಗ ನೋಡ್ರಿ, ಮಕ್ಕಳು ತನ್ನ ಸಮಯವನ್ನು ಒಳ್ಳೆ ಕಾರ್ಯಗಳಿಗೆ ಖರ್ಚು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಅವರಿಗೆ ಪೆನ್ಸಿಲ್ಗಳು ಗಿಫ್ಟ್ ಸಿಕ್ಕಿದೆ, ಪೆನ್ನುಗಳ ಗಿಫ್ಟ್ ಸಿಕ್ಕಿದೆ. ದೇವ್ರ ಮಕ್ಕಳೇ, ನಾನು ಪೆನ್ಸಿಲ್ಗಳಂತಲ್ಲ, ನಿಮ್ಮ ಜೀವನದಲ್ಲಿ ಈ ಸಮಯವನ್ನು ಅಮೂಲ್ಯವೆಂದೆನಿಸಿ ಸದ್ವಿನಿಯೋಗ ಮಾಡಿಕೊಂಡ್ರೆ ವಿಮಾನಗಳಲ್ಲಿ, ಸ್ವಂತ ವಿಮಾನಗಳು ಉಳ್ಳತಕ್ಕಂಥ ಧನವಂತರಾಗಿ ಕರ್ತನ ರಾಜ್ಯಕ್ಕಾಗಿ, ಆ ಕರ್ತನ ರಾಜ್ಯಕ್ಕಾಗಿ, ಕರ್ತನ ರಾಜ್ಯ ವಿಸ್ತಾರಕ್ಕಾಗಿ ನಿಮ್ಮ ತಲಾಂತುಗಳು ಉಪಯೋಗ ಆಗಲಿ ಎಂಬುದಾಗಿ ಹಾರಿಸಿಕೊಳ್ತಾ ಇದ್ದೇನೆ. ರಕ್ಷಣೆ, ನಿತ್ಯ ಜೀವ ಸದಾಕಾಲ ನಿಮಗಿರಲಿ ಎಂಬುದಾಗಿ ಹಾರಿಸಿ ಪ್ರಾರ್ಥನೆಯಲ್ಲೆಲ್ಲರೂ ತಲೆಬಾಗಿಸಿ ನಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇಷ್ಟು ಕಾಲಗಳು ವ್ಯರ್ಥವಾದ ಕಾರ್ಯಗಳಲ್ಲಿ ಸಮಯವನ್ನು ಖರ್ಚು ಮಾಡಿರುವ ಕ್ಯಾಂಡಲ್ಗಳು 70 ವರ್ಷನೂ ಖರ್ಚಾಗಿದೆ. ಅಯ್ಯೋ, ನನಗೆ ಭಾಳ ಚೆನ್ನಾಗಿ ಚಿಕ್ಕಿರುವಾಗಲೇ ಗೊತ್ತಾಗಿದ್ರೆ ನಾನು ಇಷ್ಟೆಲ್ಲ ಸಮಯವನ್ನು ವ್ಯರ್ಥ ಆಗುತ್ತಿಲ್ಲ ಎಂಬುದಾಗಿ ಭಾಳ ಜನರು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಒಡೆಯನೇ, ರಕ್ಷಕನೇ, ವಿಮೋಚಕನೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಯಾರ್ಯಾರು ಇವತ್ತು ಕರ್ತನೆ ದಿನಗಳು ಕೆಟ್ಟವುಗಳಾಗಿರುವುದರಿಂದ ಸಮಯ ನಷ್ಟವಾಗ್ತಾ ಇದೆ ಕೆಟ್ಟ ಕಾರ್ಯಗಳ ವಿಷಯದಲ್ಲಿ ಎಂಬ ಸತ್ಯವು ಇವತ್ತು ತಿಳಿದುಕೊಂಡು ಜ್ಞಾನೋದಯವಾಗಿರತಕ್ಕಂಥ ಎಲ್ಲರಿಗೂ ಕರ್ತನೆ, ಇಂದಿನಿಂದ ಈ ಸುವಾರ್ತೆಯನ್ನು ಕೇಳಿರತಕ್ಕಂಥ ಎಲ್ಲ ಜನರಿಗೆ ಸಮಯ ಸದ್ವಿನಿಯೋಗ ಮಾಡಿಕೊಂಡು ತಮ್ಮ ಜೀವನದಲ್ಲಿ, ಬದುಕುತ್ತಿರುವ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಈ ಕೆಟ್ಟ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನು ಅನುಭವಿಸುವಂತೆ ರಾಜ. ಕೆಟ್ಟ ದಿನಗಳಲ್ಲಿ ಕೆಟ್ಟ ಕಾರ್ಯಗಳಿಗೆ ತನ್ನ ಸಮಯವನ್ನು ಕಳೆದು ನಾಶವಾಗದೆ ಈ ಕೆಟ್ಟ ದಿನಗಳಲ್ಲಿ ಸಮಯವನ್ನು ಒಳ್ಳೆಯದರ ನಿಮಿತ್ತ ಅಭ್ಯಾಸಿಸಿ, ಅಧ್ಯಯನ ಮಾಡಿ ತಮ್ಮ ಸಮಯವನ್ನು ವ್ಯಯ ಮಾಡದಂತೆ ಕರ್ತನೆ, ಆ ಸಮಯವನ್ನು ಬಳಸಿಕೊಳ್ಳದಂತೆ ಸದ್ವಿನಿಯೋಗ ಮಾಡಿಕೊಂಡು ತಮ್ಮ ಜೀವನ ಸುಖ, ಶಾಂತಿ, ಸಮಾಧಾನ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯದಲ್ಲಿದ್ದುಕೊಂಡು ಕೊನೆಗೆ ನಿತ್ಯ ಜೀವ ಅವರಿಗೆಲ್ಲ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ, ಕರ್ತನೆ ಬೈಬಲ್ನಲ್ಲಿ ಹೇಳಲ್ಪಟ್ಟಿರೋ ಪ್ರಕಾರವಾಗಿ ಮಾನವನ ಆಯುವು 70 ವರ್ಷ, ಬಲ ಇದ್ದರೆ 80 ವರ್ಷ. ಈ 80 ವರ್ಷ ಈ ಕೆಲವು ದಿನಗಳಲ್ಲಿ ನಾವು ಹೇಗೆ ಬದುಕಬೇಕು, ನಮ್ಮ ಬಾಳಿನಲ್ಲಿ ಏನೇನು ಒಳ್ಳೆ ಕಾರ್ಯಗಳಿದೆ ಅದರಿಂದ ನಾವು ಎಲ್ಲರಿಗೆ ಬೆಳಕಾಗಿದ್ದು ಕರ್ತನೆ ರಾಜ, ಬದುಕುತ್ತಿರುವ ಜೀವನದಲ್ಲಿ ನಮಗೂ ಅನೇಕರಿಗೂ ಆಶೀರ್ವಾದವಾಗಿರುವಂತೆ ನಮಗೆ ಬೆಳಕು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ರಕ್ಷಣೆ, ನಿತ್ಯ ಜೀವದಲ್ಲಿ ಬೆಳೆದು ಕರ್ತನೆ ಮಾರ್ಪಾಟ ಕರ್ತನೆ, ಎಲ್ಲ ಕೆಟ್ಟದರಲ್ಲಿ ಮಾರ್ಪಾಟ ಹೊಂದಿ ಕರ್ತನೆ, ಮಾನಸಾಂತರ ಹೊಂದಿ ಕರ್ತನೆ. ರಕ್ಷಣೆ, ನಿತ್ಯ ಜೀವದಲ್ಲಿ ಸದಾಕಾಲ ನೆಲೆಗೊಂಡಿದ್ದು ಕರ್ತನೆ. ಈ ಲೋಕದ ಯಾತ್ರೆ ಮುಗಿಸೋತನ ಕರ್ತನೆ, ಸಮಯ ದುರ್ಬಳಕೆ ಆಗದಂತೆ ಕರ್ತನೆ, ಸಮಯ ಸದ್ವಿನಿಯೋಗಿಸಲ್ಪಡಲಿ ಎಂಬುದಾಗಿ ಕರ್ತನೆ ನಿನ್ನಲ್ಲಿ ಪ್ರಾರ್ಥಿಸ್ತಾ, ಕೇಳತಕ್ಕಂಥ ಎಲ್ಲರ ಜೀವನದಲ್ಲಿ ಸಮಯ ಸದ್ವಿನಿಯೋಗ ಆಗಲಿ ಎಂಬುದಾಗಿ ಹಾರಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಿದ್ವಿ, ಅನೇಕ ಜನರಿಗೆ ಶೇರ್ ಮಾಡ್ತೀರಿ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.
ಪ್ರೈಸ್ ದ ಲಾರ್ಡ್ ಜೀಸಸ್.